ಬಿಗ್ ಬಾಸ್ ಶೋ ನೋಡ್ತೀರಿ? ಯಾರು ಇಷ್ಟ ಆಗ್ತಾರೆ? ಸಂಗೀತ ಶೃಂಗೇರಿ, ಪ್ರತಾಪ್. ಏನಕ್ಕೆ ರೀ? ಯಾಕಂದ್ರೆ ಅವರು ಡೇ 1 ಇಂದ ಇವತ್ತಿನವರೆಗೂ ಅವ್ರ ಆಟ ಮೇಡಮ್ SVN TV ಬಿಗ್ ಬಾಸ್ ಶೋ ನೋಡ್ತೀರಾ? ನೋಡ್ತೀನಿ. ಯಾರು ಇಷ್ಟ ಆಗ್ತಾರೆ? ಡ್ರೋನ್ ಪ್ರತಾಪ್. ಏನಕ್ಕೆ ರೀ? ಅಂದ್ರೆ ನ್ಯಾಚುರಲ್ ಆಗಿ ಜೆನ್ಯೂನ್ ಆಗಿ ಆಡ್ತಿದ್ದಾರೆ, ಫೇಕ್ ಇಲ್ಲ. ಒಬ್ಬರ ಬಗ್ಗೆ ಹಿಂದೆ ಮಾತಾಡಲ್ಲ, ಅವ್ರ ಮನಸ್ಸಿಗೆ ಏನಂತ ಎಲ್ಲಿ ಮಾತಾಡ್ಬೇಕು ಅನ್ಸುತ್ತೆ ಅಲ್ಲಿ ಮಾತಾಡ್ತಾರೆ. ಬಿಗ್ ಬಾಸ್ಗಿಂತ ಹೋಗೋಕ್ಕಿಂತ ಮುಂಚೆ ಹೊರಗಡೆ ಎಲ್ಲ ಜನರ ನಂಬಿಕೆ ಹಾಗೆಲ್ಲ ಮಾಡಿದ್ರಲ್ಲ? ಎಲ್ಲರೂ ತಪ್ಪು ಮಾಡ್ತಾರೆ ಸರ್, ನಾವು ತಪ್ಪು ಮಾಡ್ತೀವಿ, ಅವರು ತಪ್ಪು ಮಾಡ್ತಾರೆ. ಏನೋ ಅವ್ರ ಕಟ್ಗಳಿಗೆ ತಪ್ಪು ಮಾಡಿದ್ರು, ನಾವು ಮಾಡಿದೀವಿ. ಅವ್ರು ಸ್ವಲ್ಪ ಸೆಲೆಬ್ರಿಟಿ, ಅದಕ್ಕೆ ಕಾಣಿಸುತ್ತೆ. ನಾವು ಕಾಮನ್ ಪೀಪಲ್ ನಮ್ದೇನು ಕಾಣಿಸಲ್ಲ, ಅಷ್ಟೇ ವ್ಯತ್ಯಾಸ. ಬೇರೆಯವರೆಲ್ಲ ಕೈಕಾಲು ಮುರ್ಕೊಂಡು ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ, ಅವ್ರಿಗಿಂತ ಇವ್ರು ಬೆಟರ್ ಅಂತೀರಾ? ಬಟ್ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ. ಅಗ್ರೆಸಿವ್ ಅಂತಲ್ಲ, ಇವರು ಒಂದೊಂದು ಜಾಗದಲ್ಲಿ ತೋರಿಸಿದ್ದಾರೆ, ಬಟ್ ಅದು ನ್ಯಾಚುರಲ್ ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಂದು ಟಾಸ್ಕ್ ಕಂಪೇರ್ ಆಗುತ್ತೆ, ಇರೋ ರೀತಿನ ಕಂಪೇರ್ ಆಗುತ್ತೆ. ಇವರು ಟಾಸ್ಕ್ಗಳನ್ನ ಎಲ್ಲಿ ಸರಿಯಾಗಿ ಆಡಿದಾರೆ ಅಂತೀರಾ? ಯಾರು? ಡ್ರೋನ್ ಪ್ರತಾಪ್ ಅವರು. ಅವ್ರು ಇಂಡಿವಿಜುವಲ್ ಗೇಮ್ ಅಂತ ಬಂದಾಗ ಅವ್ರ ಕೈಲಿ ಅವ್ರು ಮಾಡಬೇಕು ಅಂತ ನಿಂತಾಗ ಅವ್ರು 100% ಅವ್ರು ಹಾಕಿದ್ದಾರೆ. ನನ್ನ ಕೈಲಿ ಆಗಲ್ಲ ಅಂತ ಯಾವ ಗೇಮನ್ನು ಕೂಡ ಅವ್ರು ಪಿಕ್ ಮಾಡಿಲ್ಲ. ಬಟ್ ಅದೇ ಡಾಮಿನೇಷನ್ ಪಾಸ್ ತೆಗಿಯೋದೇ ಆಗಲಿ, ಮತ್ತು ಇನ್ನೊಬ್ಬರಿಗೆ ಮನೆಯಿಂದ ಲೆಟರ್ಸ್ ಬರೆಸೋದಲ್ಲಿ ಯಾರು ಚೆನ್ನಾಗಿ ಜೆನ್ಯೂನಾಗಿ ಕರೆಕ್ಟಾಗಿ ಆಡಿದ್ದಾರೆ. ಅಷ್ಟೆಲ್ಲ ಆಡಿದ್ರೆ ಸಾಕಲ್ವಾ? ಫಿಸಿಕಲ್ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ನಾರ್ಮಲ್ ಆಗಿ ಆಡೋ ಗೇಮ್ಗಳಲ್ಲಿ ಚೆನ್ನಾಗಿ ಆಡಿದ್ದಾರೆ. ಇಲ್ಲಿವರೆಗೆ ಎಲ್ಲ ಎಪಿಸೋಡ್ಗಳನ್ನ ನೋಡಿದ್ದೀರಾ? ನೋಡಿದ್ದೀನಿ. ಡ್ರೋನ್ ಪ್ರತಾಪ್ ಅವ್ರನ್ನ ಬರೀ ಎಮೋಷನಲ್ ಆಗಿನೇ ಜಾಸ್ತಿ ಹೈಲೈಟ್ ಆಗಿರೋದು. ಅದೇ ಹೇಳ್ತಾರಲ್ಲ, ಸಿಂಪತಿ ಅಂತ. ಮನೇಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ತೋರಿಸ್ಕೊಂತವ್ರೆ. ಬಟ್ ಅವ್ರದ್ದೇ ಸಿಂಪತಿ ಅಂತ ಕಾಣಿಸ್ತಿಲ್ಲ. ಈ ಕಡೆ ಇವಾಗ ಎಕ್ಸಾಂಪಲ್ ಸಂಗೀತ ಅವ್ರದ್ದು ತಗೊಂಡು ಕೂಡ ಅವರು ತುಂಬ ಹೇಳ್ತಿದ್ದಾರೆ. ಬಟ್ ಅದೇಂತ ಕೊಟ್ರೆ ಆಗ್ತಾ ಇಲ್ಲ, ಸಂಗೀತ ಅವ್ರು ಸಿಂಪತಿ ತಗೊತಾ ಇದ್ದಾರೆ ಅಂತ. ಬಟ್ ಅವ್ರನ್ನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಅವ್ರನ್ನ ಕಾರ್ನರ್ ಮಾಡೋದು, ಅಲ್ಲಿಂದ ಸ್ವಲ್ಪ ಹೈಲೈಟ್ ಆದರು. ಜನಗಳು ಅವಾಗ ಜಾಸ್ತಿ ಅವ್ರನ್ನ ಫೋಕಸ್ ಮಾಡೋದು ಜಾಸ್ತಿ ಮಾಡಿದ್ರು. ಅವ್ರನ್ನ ಫೋಕಸ್ ಮಾಡಿದಾಗ ಅವ್ರ ರಿಯಲ್ ವ್ಯಕ್ತಿತ್ವ ಏನು ಅನ್ನೋದನ್ನ ಹೊರಗಡೆ ಬಂತು ಅಷ್ಟೇ. ಡ್ರೋನ್ ಪ್ರತಾಪ್ ಅವರು ಫೈನಲ್ ವಿನ್ ಆಗ್ತಾರಂತೀರಾ? 100% ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರ ಸಂಗೀತ ಎಲ್ಲ ಡ್ರೋನ್ ಪ್ರತಾಪಲ್ಲಿ ಇಬ್ಬರು ಯಾರೋ ವಿನ್ನರ್ ಆದರೆ ನನಗೆ ಖುಷಿ. ಇವರಿಬ್ಬರು ಹೊರಗಡೆ ಹೋಗಿ ಬಂದು ಏನಾದರೂ ಹಿಂಟ್ ಗೊತ್ತಾಯ್ತು ಅಂತ ಈ ಸಿಂಪತಿ ಕಣ್ಣೀರು ಹಾಕಿದ್ರೆ ವರ್ಕ್ ಆಗುತ್ತೆ ಅನ್ನೋದು ಆ ಥರ ಅಂತ ಏನು ನನ್ಗೆ ಅನ್ನಿಸ್ತಾ ಇಲ್ಲ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಂಗೀತ ಅವ್ರು ಅಳೋದಲ್ಲೂ ತಪ್ಪೇನಿಲ್ಲ. ಯಾಕಂದ್ರೆ ಅವ್ರನ್ನೂ ಇತ್ತೀಚೆಗೆ ಮನೆ ಫುಲ್ಲು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಂಥವ್ರಿಗೂ ಅದು ಬೇಜಾರು ವಿಷಯ. ನಮಗೆ ನೋಡೋದು ನಮಗೆ ಬೇಜಾರಾಗುತ್ತೆ, ಬಟ್ ಆ ಮನೇಲಿ ಇರೋರಿಗೆ ಅವ್ರಿಗೆ ಬೇಜಾರಾಗಲ್ವಾ? ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಚೆನ್ನಾಗಿ ನಡ್ಸ್ಕೊಂಡು ಕೊಡ್ತಾರೆ, ಅವ್ರದ್ದಲ್ಲಿ ಎರಡನೇ ಮಾತೇ ಇಲ್ಲ. ಥ್ಯಾಂಕ್ ಯು. ನಿಮ್ಮ ಹೆಸರು? ವಿಜಯಲಕ್ಷ್ಮಿ. ನೋಡ್ತೀರಾ? ನೋಡ್ತೀವಿ ಸರ್, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ನಮಗೆ ತುಕಾಲಿ ಸಂತೋಷು, ಬೆಂಕಿ, ತನಿಷಾ ಇಷ್ಟ. ಏನಕ್ಕೆ ಇಬ್ರು? ಏನಕ್ಕೆ ಅಂದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇವರು ಬೆಂಕಿ ಅವರು. ತುಕಾಲಿ ಅವರು ಕಾಮಿಡಿಯಿಂದ ಬಂದರೆ, ನಮ್ಮ ಥರ ಬಡತನ ಫ್ಯಾಮಿಲಿಯಿಂದ ಬಂದರೆ, ಹಾಗಾಗಿ ತುಂಬಾ ಇಷ್ಟ. ಅವ್ರಿಗೆ ಏನಾದರೂ ಒಂದು ಅವಕಾಶ ಅಂತ ಗೆದ್ದು ಬಂದರೆ ಏನಾದರೂ ಒಂದು ಅವ್ರಿಗೆ ಲೈಫಿಗೆ ಯೂಸ್ ಆಗುತ್ತೆ, ಅವ್ರ ಫ್ಯಾಮಿಲಿ ಯೂಸ್ ಆಗುತ್ತೆ. ಅದರಿಂದ ಗಂಡ ಹೆಂಡತಿ ಇಬ್ರು ಬಂದಿದ್ರು ಮೊನ್ನೆ. ಚೆನ್ನಾಗಿತ್ತು. ಒಳ್ಳೆ ಜೋಕ್ಸ್ ಇತ್ತು, ಒಳ್ಳೆ ತುಂಬಾನೇ ಚೆನ್ನಾಗಿತ್ತು ಜೋಕ್ಸ್ ಎಲ್ಲ. ಇನ್ನೆಲ್ಲ ರಿಚ್ ಫ್ಯಾಮಿಲಿಯಿಂದ ಬಂದಿರೋರು, ಬಡವ್ರ ಫ್ಯಾಮಿಲಿನೇ ತಾಂಡು ಹೋಗ್ಲಿ ಅಂತ ಸುದೀಪ್ ಸರ್ನ ಬೇಡ್ಕೊತೀನಿ. ಏಕೆಂದರೆ ಬಡವ್ರ ಮಕ್ಳಿಗೆ ಒಂದು ಅವಕಾಶನ ಸಿಕ್ಕಿದ್ರೆ ಏನಾದರೂ ಲೈಫಲ್ಲಿ ಒಂದು ಸೆಟ್ಲ್ ಆಗ್ತಾರೆ. ಇವಾಗ ನನ್ನ ಮಗಳು BCom ಮಾಡಿ MBA ಮಾಡಿದ್ದಾಳೆ, ಜಾಬ್ಗೆ ಹೋಗ್ತಾ ಇದ್ದಾಳೆ. ಬಟ್ ಬಿಗ್ ಬಾಸಲ್ಲಿ ನಮಗೊಂದು ಅವಕಾಶ ಕೊಡಿ ಅಂತ ಬೇಡ್ಕೊತಾಳಕ್ಕೆ. ಎಲ್ಲಾದರೂ ನಮ್ಮನ್ನು ಗುರ್ತಿದ್ರೆ ತಾನೇ ನಾವು ಸೆಲೆಬ್ರಿಟಿಗಳಾಗೋದು. ನಮ್ಮನ್ನು ಗುರುತಿಸಿಲ್ಲ ಅಂದರೆ ಎಲ್ಲಮ್ಮ ಆಗಕ್ಕೆ ಬರುತ್ತೆ. ಬರೀ ಸಾವ್ಸಾವ್ಕಾರ ಮಕ್ಕಳನ್ನೇ ಕರ್ಕೊಂಬರ್ತಾರಲ್ಲ ಇವರು. ಇಂಗ್ಲೀಷ್ ಏನು ಇಂಗ್ಲೀಷು? ನಮ್ಮ ಕನ್ನಡದಾಗೆ ಆಗಲಿ ಹೇಳು ಬಿಗ್ ಬಾಸು. ಕನ್ನಡದಾಗೆ ನಡೀಲಿ, ಏನು ಇಂಗ್ಲೀಷಾಗೆ ನಡಿಬೇಕು ಅಂತೇನಿಲ್ಲ ಬಿಗ್ ಬಾಸು. ಕನ್ನಡದಾಗೆ ನಡೀಲಿ ಸರ್. ಕನ್ನಡದ ಮಕ್ಕಳನ್ನು ಎಜುಕೇಷನ್ ಮಾಡ್ಕೊಂಡಿರ್ತಾರೆ, ಆದರೆ ಇಂಗ್ಲೀಷ್ ಏನು ಅಂತ ಅವಶ್ಯಕತೆ ಇರಲ್ಲ. ಕನ್ನಡನೇ ಇರಲಿ ಬಿಗ್ ಬಾಸಲ್ಲಿ. ಒಳ್ಳೆ ಚೆನ್ನಾಗಿದೆ ಅದು. ನೀವು ಭಾವುಕರಾಗಿದ್ರಲ್ಲ, ಏನಕ್ಕೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಭಾವುಕರಾಗಿದ್ರಲ್ಲ? ಇಷ್ಟ ತನಕ ನನ್ನ ಮಗಳು ಯಾವಾಗಲೂ ಬಿಗ್ ಬಾಸು ಒಂದು ಮರಿದಂಗೆ ಈಗಿನ ಸೀಸನ್ ನೋಡ್ಕೊಂಡಿರೋದ್ರಿಂದ ನಮಗೊಂದು ಅವಕಾಶ ಕೊಟ್ಟರೆ ಸಾಕಮ್ಮ. ನಾವು ಬಡವರು, ಒಂದೊಂದು ರೂಪಾಯಿಗೂ ನೀವು ಕಷ್ಟ ಬಿದ್ದು ನಮ್ಮನ್ನು ಓದಿಸಿದ್ದೀರಾ. ನಮಗೊಂದು ಸೆಲೆಬ್ರಿಟಿ ಮಾಡಿದರೆ ನಾವು ಗೆಲ್ಲೋದು ಬಿಡೋದು ನಮಗಿರುತ್ತೆ. ಬಟ್ ಅವಕಾಶ ಅನ್ನೋದು ಅವ್ರಿಗಲ್ಲಿ ಇರಬೇಕಲ್ವಾ? ನಮಗೆ ಕರ್ಕೊಂಡು ಹೋಗ್ಬೇಕಲ್ವಾ? ಬಡವ್ರನ್ನ ಗುರ್ತಿಸ್ಬೇಕಲ್ವಾ? ಹಂಗಿದ್ದಾಗ ಏನಾದರೂ ಒಂದು ಆದ್ಯತೆ ಹೊಂತೀವಮ್ಮ. ಬರೀ ಎಜುಕೇಷನ್ ಮಾಡ್ಕೊಳೋದು ಕೆಲಸಕ್ಕೆ ನಾವು ಸೆಕೆಂಡ್ PUC ಮಾಡಿಕೊಂಡು ನಾವು ಎಂಪ್ಲಾಯೀಸ್ಗಳಾಗಲಿಲ್ಲ. ಬರೀ ಒಂದು ಕಂಪ್ನಿನಲ್ಲಿ ಎಂಪ್ಲಾಯೀಸಾಗೆ ಬಂದು 1200 ರೂಪಾಯಿಂದ ನಾವು ವರ್ಕ್ ಮಾಡಿರೋದು ಈ ಬೆಂಗಳೂರಲ್ಲಿ. 3800ಕ್ಕೆ ಲಾಸ್ಟ್ ಆಯಿತು ನಮಗೆ ಪೇಮೆಂಟ್ಗಳು. ಆಮೇಲೆ ಹೋಗೋಕ್ಕೆ ಆಗಲಿಲ್ಲ. ಬರೀ ಮಕ್ಕಳದ್ದು ಸಮಸ್ಯೆ, ಎಜುಕೇಷನ್ ಸಮಸ್ಯೆ ಇವೇ ಆಗೋಯ್ತು. ನಮ್ಮ ಮಗ 98% ಬಂದ್ರೂ ಯಾವುದೂ ಆದ್ಯತೆ ಒಂದೇ ಇಲ್ಲ. ಯಾರು 1 ರೂಪಾಯಿ ಬಿಡಲೇ ಇಲ್ಲ ನಮಗೆ. ಒಳ್ಳೆ ಕಾಲೇಜಲ್ಲೇ ಓದಿಸಿದ್ದೀವಿ. SSLCನಲ್ಲಿ 98% ಬಂತು ನನ್ನ ಮಗುಗೆ. ಸದ್ಯಕ್ಕೆ ನಿಮ್ಮ ಮಗಳು ಏನು ಮಾಡ್ತಾ ಇದ್ದಾಳೆ? ಅವಳು ಜಾಬ್ಗೆ ಹೋಗ್ತಾ ಇದ್ದಾಳೆ. ಆಲ್ರೆಡಿ 15,000 ಕೊಡ್ತಾ ಇದ್ದಾಳೆ ಅಷ್ಟೇ ಪೇಮೆಂಟ್. ಅಂದರೆ ಅವಳೇನು ಹೇಳೋದು, ಇಂಥ ಈ ಅವಕಾಶದಲ್ಲಿ ನಮಗೊಂದು ಅವಕಾಶ ಸಿಕ್ಕಿದ್ರೆ ನಾವು ಒಂದು ಏನಾದರೂ ಇಂಪ್ರೂವ್ಮೆಂಟ್ ಆಗಬಹುದು. ಈಗ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ಬೇಡ ನಮಗೆ. ಯಾಕೆಂದ್ರೆ ಮಧ್ಯೆ ಕಾಗೆ ಆರಿಸ್ಕೊಬಿಟ್ಟಿದ್ದಾನೆ ಎಲ್ಲರಿಗೂ. ಇವಾಗ ಜಗ್ಗೇಶ್ 6 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅವನು
ಜಗ್ಗೇಶ್ ಸರ್ ಹೇಳ್ತಾ ಇದ್ರು, ಇವ್ನು ಒಪ್ತಾ ಇಲ್ಲ. ಸದಾನಂದ ಗೌಡ ಸರ್ ಹತ್ರ ಕೊಡಿಸಿದ್ವಿ ಅಂತ ನ್ಯೂಸ್ ಚಾನಲ್ಗೆ ಹೇಳಿದ್ರು. ಅದು ಇಲ್ಲಿ ಯಾರು ಒಬ್ರು ₹1 ಕೊಟ್ಟಿಲ್ಲ ಅಂತ ಹೇಳ್ತಾನೆ ಬಡ್ಡಿ ನನ್ನ ಮಗ. ಕೊಟ್ಟಿಲ್ಲ ಅಂದ್ರೆ ಅದಂಗೆ ಪೊಲೀಸ್ ಕೈದಿ ಆದ ಅವನು. ಕೊರೋನಾ ಟೈಮಲ್ಲಿ ಅರೆಸ್ಟ್ ಮಾಡಿದ್ರು. ಹೌದಲ್ಲ, ಯಾಕಾದ ಅಂದ್ರೆ ಅವನು ಡ್ರೋನ್ ಆಗಿ ಬೇಡ, ಅವ್ನು ಕಾಗೆ ಹಾರಿಸ್ಕೊಂಡೇ ಇದ್ದಾನೆ, ಅವ್ನು ವಿನ್ನರ್ ಅಪ್ ಬೇಡ, ಏನು ಬೇಡ, ಏನೋ ಒಂದು ಅವಕಾಶ ಎಲ್ಲ ಸಿಕ್ಕಿದೆ ಅಷ್ಟೇ ಸಾಕು. ಅವರೆಲ್ಲ ಚೆನ್ನಾಗಿ ರಿಚ್ ಇದ್ದಾರೆ ಸರ್. ಬೇರೆ ದುಡ್ಡು ತಗೊಂಡು ಬೇರೆ ಹತ್ರ ದುಡ್ಡು ಎತ್ಕೊಂಡು ಎಲ್ಲ ಸನ್ನಿಧಿಗಳಲ್ಲಿ ಟೆಸ್ಟರ್ಗಳಲ್ಲಿ ಎಲ್ಲ ದುಡ್ಡು ಎತ್ಕೊಂಡು ಬಂದು ಅವನು ಚೆನ್ನಾಗಿ ಅಪಾಯಿಂಟ್ಮೆಂಟ್ ಎಲ್ಲ ಮಾಡ್ಕೊಂಡಿದ್ದಾನೆ ಆಲ್ರೆಡಿ. ಬೇಡ ಅವನು ಆಲ್ಮೋಸ್ಟ್ ಆಲ್ ಡ್ರೋನ್ ಪ್ರತಾಪೇ ವಿನ್ ಆಗ್ತಾರಂತ ಜಾಸ್ತಿ ಜನ. ಇಲ್ಲ ಬೇಡ, ನಮ್ಮ ದೃಷ್ಟಿನಲ್ಲಿ ತುಕಾಲಿ ಸಂತೋಷ್ ಬೆಂಕಿಯವರೇ ಆಗಲಿ ಅಂತ ನನ್ನ ಅರ್ಥ. ಯಾಕೆಂದರೆ ತುಕಾಲಿ ಅವರು ನಮ್ಮ ಥರ ಬಡವ್ರ ಫ್ಯಾಮಿಲಿ. ತುಕಾಲಿ ಅವರು ಬೆಂಕಿಯವರು ಹೆಂಗಿದಾರೋ ಗೊತ್ತಿಲ್ಲ, ಬಟ್ ತುಕಾಲಿ ಅವರು ನಮ್ಮ ಥರ ಮಿಡ್ಲ್ ಫ್ಯಾಮಿಲಿ. ಪಾಪ ಅವರು ಆಗಲಿ, ಚೆನ್ನಾಗಿ ಆಡ್ತಾನೆ. ಹೆಂಡತಿ ಹೇಳೋದಳು, ನಾನು ಎಮ್ಮೆ ಕಾಯ್ಕೊಂಡಿದ್ದವನ್ನ ಒಂದು ಗಂಟೆ ಹಾಕೊಂಡ. ಆದ್ಯತೆ ಒಂದಿದೆ, ನಮ್ಮಂತ ಬಡವ್ರಿಗೆ ಅವಕಾಶ ಸಿಗುತ್ತೆ. ಈಗ ನಮಗೆ ಬಡವ್ರೆ ನಾವು ಸಪೋರ್ಟ್ ಮಾಡಿದ್ರೆ ನಮ್ಮನ್ನು ಅವನು ಅವಕಾಶ ಮಾಡ್ಕೊಡ್ತಾನೆ. ಅದ್ರ ಮೇಲೆ ನಮಗೆ ಸುದೀಪ್ ಸರ್ ಒಂದು ಅವಕಾಶ ಅನ್ನೋದು ಕೊಟ್ಟು ಬಿಟ್ರೆ ಭಗವಂತ ಅವರಷ್ಟು ಚಿರುಣಿ ನಾವು ಯಾರಿಗೂ ಇಲ್ಲ. ಒಳ್ಳೊಳ್ಳೆ ಪಿಕ್ಚರ್ ತೆಗಿಲಿ. ಇವರು ವಿನಯ ಸಂಗೀತ ಅವರು ಇದಾರಲ್ಲ, ಅವ್ರ ಬಗ್ಗೆ ಏನಂತೀರಾ? ಇಲ್ಲ, ಅವ್ರ ಬಗ್ಗೆ ನಮ್ಗೆ ಅಷ್ಟು ಕಾಳಜಿ ಇಲ್ಲ. ಯಾಕೆಂದ್ರೆ ನಾವು ಈಗ ಬಡವ್ರ ಫ್ಯಾಮಿಲಿ ನಾವು ನೋಡ್ಬೇಕು. ಆಡಿಲ್ಲ ಅಂತಿಲ್ಲ, ಬಟ್ ಈಗ ಬಡವ್ರಿಗೊಂದು ಏನಾದ್ರೂ ಅಮೌಂಟ್ ಸಿಗ್ತಿದ್ರೆ ಅವ್ರಿಗೇನಾದ್ರೂ ಒಂದು ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಆಯ್ತಾ? ಈಗ ಆಡಿದರೆ ಇದ್ರ ಮ್ಯಾಗೆ ಹೋಗ್ಬಾರ್ದು, ಜನ ಆಯ್ಕೆ ಮಾಡಬೇಕು. ಒಟ್ಟಿನಲ್ಲಿ ಬಡವ್ರನ್ನ ಮಾಡಬೇಕು. ಬಡವ್ರ ಮಕ್ಕಳನ್ನೇ ಬಿಗ್ ಬಾಸಿಗೆ ಕರ್ಕೊಂಡು ಹೋಗ್ಬೇಕು. ದೊಡ್ಡ ಸಾವುಕಾರ ಮಕ್ಳಿಗೆ ಏನಕ್ಕೆ ಅವ್ರ ಅಪ್ಪ ಅಮ್ಮ ಸಂಪಾದನೆ ಮಾಡಿ ಇಕ್ಕಿರ್ತಾರೆ, ಸುಮ್ಮನೆ ಅವ್ರು ಅಲ್ಲಿ ಬಂದು ಏನಕ್ಕೆ? ಈಗ ಬಡವ್ರ ಮಕ್ಳಿಗೆ ಒಂದು ಮಾಡಿಕೊಟ್ರೆ ಲೈಫಲ್ಲಿ ಅವನೊಬ್ಬ ಸಾಧನೆ ಮಾಡ್ತಾನೆ. ಯಾರು ಗೆಲ್ತಾರಂತೀರಿ ಈಗ? ಪ್ರತಾಪ್, ತುಕಾಲಿ ಪ್ರತಾಪ್. ಸಂತೋಷ್ ಬೆಂಕಿ. ಓಕೆ, ನಿಮ್ಮ ಓಟು? ನಮ್ಮ ಓಟು ಬೆಂಕಿಗೆ, ತುಕಾಲಿ ಸಂತೋಷ್. ಥ್ಯಾಂಕ್ ಯು ಸರ್. ನನ್ನ ಮಗಳಿಗೆ ಒಂದು ಅವಕಾಶ ಕೊಡಿ ಸರ್. ಸುದೀಪ್ ಸರ್, ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ. ನನ್ನ ಮಗಳು ನಿಮ್ಮ ಪ್ರೋಗ್ರಾಮ್ ಒಂದು ಮಿಸ್ ಮಾಡಲ್ಲ. ಈಗಿನ ಸೀಸನ್ ಬಿಗ್ ಬಾಸ್ನ ವರ್ಕ್ ಮಾಡ್ಕೊಂಬಂದು ಬಂದಾಳೆ, ಕೂತ್ಕೊಂತಾಳೆ. ಬಿಗ್ ಬಾಸ್ ನೋಡಬೇಕು ನಾನು, ನಮಗೊಂದು ಅವಕಾಶ ಕೊಡಿ ಸರ್. ನನ್ನ ಮಗಳಿಗೊಂದು BCom ಮಾಡಿ MBA ಮಾಡಿದ್ದಾಳೆ, ಜಾಬ್ಗೆ ಹೋಗ್ತಿದ್ದಾಳೆ, ಬರೀ 15,000 ಸಂಬಳ. ಪ್ಲೀಸ್ ಸರ್, ನನ್ನ ಮಗಳಿಗೊಂದು ಅವಕಾಶ ಕೊಡಿ ಸರ್. ನಾವು ಬಡವ್ರ ಫ್ಯಾಮಿಲಿಯಿಂದ ಬಂದಿರೋದು. ಪ್ಲೀಸ್ ಸರ್, ನಿಮಗೆ ದೇವ್ರು ಒಳ್ಳೇದು ಮಾಡ್ತೀನಿ. ಬಡವ್ರ ಮಕ್ಕಳನ್ನೇ ಕರ್ಕೊಂಡು ಹೋಗಿ ಸರ್ ನಿಮ್ಮ ಬಿಗ್ ಬಾಸ್ ಒಳಗೆ. ಪ್ಲೀಸ್ ಸರ್, ನಿಮ್ಮ ಕೈ ಮುಗಿತೀನಿ. ಪ್ಲೀಸ್ ಸರ್. ನಿಮ್ಮ ಮಗಳ ಹೆಸರು? ಕಾಂಚನ ಅಂತ. ನಮ್ಮ ಹೆಸರು ನೀಲಾ ಅಂತ. ಯಾವರು? ತುಮಕೂರು ಡಿಸ್ಟಿಕ್, ಉಳಿಯಾರ ಹತ್ರ ಹಳ್ಳಿ. ಚಿಕ್ಕನಗಡಿ ತಾಲೂಕಿನವ್ರು ನಾವು. ಪ್ಲೀಸ್ ಸರ್. ವಿನಯ್ನೇ ಕರೆಕ್ಟಾಗಿ ಆಡ್ತಾರೆ. ಈಗ ಅವರು ಹೋಗಿದ್ದೇನಕ್ಕೆ ಅಲ್ಲಿ ಆಟ ಆಡೋಕೆ ದುಡ್ಡು ಗಳಿಸ್ಬೇಕಂತ ಹೋಗಿರೋದು, ಹಂಗಾಗಿ ಫೈಟಾಗಿ ಆಡ್ತಾ ಇದ್ದಾರೆ. ಅವ್ರು ಯಾವುದಕ್ಕೂ ಇದು ಮಾಡಿದ್ರು, ಹಂಗಾಗಿ ವಿನಯನೇ ಬೆಸ್ಟ್. ಸಂಗೀತ ಮತ್ತು ವಿನಯ್ ಅವರು ಇಬ್ರು ಅಗ್ರೆಸಿವ್ ಆಗಿ ಇರ್ತಾರಲ್ವಾ, ಏನಕ್ಕೆ ಅಂತ? ಅವ್ರದ್ದು ಏನೋ ಪ್ರಾಬ್ಲಮ್, ಅದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಒಟ್ಟಿನಲ್ಲಿ ವಿನಯ್ ವಿನ್ ಆದ್ರೆ ಸಾಕು. ಯಾವಾಗಲೂ ಕೋಪ ಜಗಳ ಅದೇ ವರ್ಕ್ ಆಗುತ್ತೆ. ಅದು ಅವರು ಏನೋ ಇಲ್ಲ, ಅವ್ರು ಆಟ ಆಡಕ್ಕೆ ಹೋಗಿದ್ದೇನಕ್ಕೆ ಎಲ್ಲರೂ ಇದಾಗಿ ಆಡ್ಬೇಕು. ಸುಮ್ಮನೆ ಕೂತ್ಕೊಂಡು ಹೋಗಿ ದುಡ್ಡು ಗಳಿಸಕ್ಕಲ್ಲ ಅಲ್ಲಿ ಹೋಗಿರೋದು. ವಿನಯ್ ಒಳ್ಳೆಯವನೇ, ಅವನನ್ನ ಕೋಪಕ್ಕೆ ತರಿಸ್ತಾರೆ, ಅವರಲ್ಲಿ ತರಿಸ್ತಾರ ಅಷ್ಟೇ. ಮತ್ತೆ ಪ್ರತಾಪ್ ಅಂತ ವೇಸ್ಟ್, ಸುಮ್ಮನೆ ಕೂತಿದ್ದಾನೆ ಅವನಲ್ಲಿ, ಏನು ಆಟ ಆಡಲ್ಲ. ಪ್ರತಾಪ್ ಏನು ಆಟ ಆಡಲ್ಲ, ಸುಮ್ಮನೆ ಕೂತಿರ್ತಾನೆ. ಈಗಂತೂ ಸಂಗೀತ ಜೊತೆ ಇದ್ದಾನೆ ಅವನು ಅಷ್ಟೇ. ನಮ್ರತ ಸಂಗೀತ ಅಂತ ಅಲ್ಲಿ ಏನಕ್ಕೆ ಹೋಗಿದ್ದು? ಅವ್ರು ಆಟ ಆಡಕ್ಕೆ ತಾನೆ, ನಮ್ಗೆ ನೋಡೋರ್ಗೆ ಹುಚ್ಚ. ಅವ್ರು ಅಲ್ಲಿ ಆಟ ಆಡ್ಬೇಕು, ನಮಗೂ ಒಂದು ಇದಾಗುತ್ತೆ ಅಲ್ವಾ. ಡ್ರೋನ್ ಪ್ರತಾಪೇ ವಿನ್ ಆಗ್ತಾನೆ ಅಂತ ಹೇಳ್ತಾ ಇದಾರೆ. ಏನ್ ವರ್ಕ್ ಆಗ್ತಾ ಇದೆ? ಯಾಕಂತಂದ್ರೆ ಅವ್ನು ಆ ತರ ಮಾಡ್ಕೊಂಡು ಬಂದಿದ್ದಾನೆ, ಆ ತರ ಸಿಂಪತಿಗೆ ಇಟ್ಕೊಳ್ತಾನೆ. ಸಿಂಪತಿ ಕಣ್ಣೀರೇ ವರ್ಕ್ ಆಗ್ತದೆ. ಕಣ್ಣೀರೇ ಅಷ್ಟೇ. ಬಂದೆ ಅವನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಈಗ ವಿನಯ್ ಅವ್ರಿಗೆ ಹೆಂಗ್ ಮಾಡ್ತಾ ಇದಾರೆ ನೋಡಿ, ಅವರ ಮನೆಗೆಲ್ಲ ಇದು ಮಾಡೋದು ತಪ್ಪಲ್ವಾ? ಅವ್ರು ಹೋಗಿದ್ದು ಆಟ ಆಡಕ್ಕೆ ಹೋಗಿರೋದಲ್ಲಿ ಅವರೇ ವಿನ್ ಆಗ್ಬೇಕು. ಈಗ ನೋಡಿದ್ರೆ ಅವರು ಏಕಂತಂದ್ರೆ ಕಷ್ಟಪಟ್ಟು ಆಡ್ತಾರೆ ಅಷ್ಟೇ. ಸುದೀಪ್ ಸರ್ ಯಾವ ಥರ ನಡೆಸ್ಕೊಡ್ತಾರೆ? ಸುದೀಪ್ ತುಂಬಾ ಒಳ್ಳೆಯವರು. ಅವ್ರು ಬಂದ್ರೆ ನಮಗೂ ಖುಷಿ, ನೋಡೋಣ ಅಂತ. ಈ ವಾರ ಬೇಜಾರು ಅವ್ರು ಇಲ್ಲ ಅಂತ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ಗೀತಾ ಅಂತ. ಬಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತಾ ಇದೀವಿ. ಪ್ರತಾಪ್ ಅವರೇ ಬೆಸ್ಟ್, ಚೆನ್ನಾಗಿ ಅನ್ನಿಸ್ತದೆ ನನ್ನ ಪ್ರಕಾರ. ಅವನೇ ಬಂದು ಚೆನ್ನಾಗಿದೆ. ಜಾಸ್ತಿ ಆಟ ಆಡ್ತಾ ಇಲ್ಲ. ಆಟ ಆಡ್ಬೇಕು, ಯಾಕಂದ್ರೆ ಜನ ಎಲ್ಲ ನೋಡ್ತಾರಲ್ವಾ. ಪಬ್ಲಿಕ್ಗೋಸ್ಕರ ಇದು ಮಾಡ್ಬೇಕಂದ್ರೆ ಚೆನ್ನಾಗಿ ಆಟ ಆಡ್ಬೇಕು. ಪ್ರತಾಪ್ ಅವರೇ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಬೇಕಂತ ನನ್ನ ಆಸೆ. ವಿನಯ್ ಮತ್ತು ಸಂಗೀತ ಅವರು ಇಂಟ್ರೆಸ್ಟ್ ಇಲ್ಲ ಸರ್, ಯಾಕಂದ್ರೆ ಹಳ್ಳಿ ಹುಡುಗ ಅವನು. ಎಲ್ಲರೂ ಹಳ್ಳಿಯರೇ,
ನನ್ನ ಪ್ರಕಾರ ಎಲ್ಲರೂ ಚೆನ್ನಾಗಿರ್ಬೇಕು. ಆದ್ರೆ ಆಟ ಒಳ್ಳೆ ಮಜಾ ಇರುತ್ತಲ್ವಾ, ಆಟದಲ್ಲಿ ಯಾರು ಕಾಂಪಿಟೇಷನ್ ಒಳ್ಳೆ ಚೆನ್ನಾಗಿ ಇದು ಮಾಡ್ತಾರೆ ಅವರೇ ಓಟ್ ಹಾಕೋದಲ್ವಾ. ಮತ್ತೆ ಡ್ರೋನ್ ಪ್ರತಾಪ್ ಅವ್ರು ಯಾವಾಗಲೂ ಕಣ್ಣೀರು ಹಾಕೊಂಡು ಸೈಲೆಂಟ್ ಆಗಿ ಒಂದು ಕಡೆ ಏನಪ್ಪ ಹಂಗೆಪ್ಪ, ಈ ಕಣ್ಣೀರ್ ಹಾಕಿ ಏನು ಪ್ರಯೋಜನ ಇಲ್ಲ. ಏನಾರ ಒಂದು ಮಾಡ್ಬೇಕು, ಹೋದ್ಮೇಲೆ ಬಿಗ್ ಬಾಸ್ ಹೋದ್ಮೇಲೆ ಏನಾರ ಒಂದು ಸಾಧನೆ ಮಾಡ್ಬೇಕು. ಮತ್ತೆ ನೀವು ಅವರೇ ವಿನ್ ಆಗಬೇಕಂತೀರಾ? ಆಗ್ಬೇಕು. ಅವ್ನು ಅರ್ಥ ತಪ್ಪು ಏನು ಪ್ರಯೋಜನ ಅಲ್ಲ, ಇಲ್ಲಿ ಕಾಳಜಿ ಸಿಂಪತಿ ವರ್ಕ ಆನೆಸ್ಟ್ ಆಗಿ ಆಡೋರ್ನ ವೋಟ್ ಮಾಡ್ತೀರಾ? ಸಪೋರ್ಟ್ ಆಡ್ಬೇಕು. ಓಕೆ, ಕಾಂಪಿಟೇಷನ್ ಇದ್ದೇ ಇರುತ್ತಲ್ಲ ಸರ್, ಎಲ್ಲ ಕಡೆನೂ ಕಾಂಪಿಟೇಷನ್ ಇರುತ್ತೆ. ಓಕೆ, ಪ್ರತಿಯೊಂದಕ್ಕೂ ನಿಮಗೂ ಕಾಂಪಿಟೇಷನ್, ಎಲ್ಲರಿಗೂ ಕಾಂಪಿಟೇಷನ್. ನಿಂದು ಬರ್ಬೇಕಂತ ಅವ್ರಿಗೆ ಚಾಲ ಆಯ್ತೋ ಎಲ್ಲ ಗೊತ್ತಿಲ್ಲ. ಹತ್ರ ಏನು ಲೇಡೀಸ್ ತರ ಅಳಬಾರ್ದು, ಒಂದು ಸಾಧನೆ ಮಾಡ್ಬೇಕು ಅಲ್ವಾ. ನೋಡಿ, ನಾವು ಮಾಡ್ತೀವಿ ಡ್ಯಾನ್ಸು, ಅದೊಂದು ಮಾಡ್ಬೇಕು ಕಲೆ ಅಲ್ವಾ. ಬಿಗ್ ಬಾಸ್ ಅಲ್ಲೇ ಎಲ್ಲರೂ ಇಷ್ಟನೇ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಪ್ರತಾಪ್ ಅವರು ಒಳ್ಳೆ ಚೆನ್ನಾಗಿದೆ, ಹಳ್ಳಿ ಹುಡುಗ, ಏನೋ ಮಾಡ್ಲಿ ಅಂತ ನಮ್ಮ ಅಭಿಪ್ರಾಯ. ತುಕಾಲಿ ಸಂತೋಷ್ ಅವ್ರ ಬಗ್ಗೆ ಏನಂತೀರ? ಅವ್ರು ಸಂತೋಷರು ಚೆನ್ನಾಗಿದ್ದಾರೆ ಪಾಪ. ಅವ್ರೆಂತದೆ ಎಲ್ಲ ಅವ್ರದ್ದೇ ನೆಗೆಟಿವ್ ಬರ್ತದೆ, ಪಾಸಿಟಿವ್ ಬರ್ತಾ ಇಲ್ಲ. ಏನ್ ಮಾಡ್ತಾರೆ ನೋಡ್ಬೇಕು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸುದೀಪ್ ಬಿಗ್ ಬಾಸ್ ಅಲ್ಲಿ ಸೂಪರ್ ರೀ. ಅವ್ರಿಗೆ ಎಂಟ್ರಿ ಆಗ್ಬೇಕಂದ್ರೆ ಅದು ಒಳ್ಳೆ ಬಜಾರ್ ಆಸೆ ಜಾಸ್ತಿ ಇದೆ. ಅವೆಲ್ಲ ಅವಕಾಶ ಸಿಗ್ಬೇಕಲ್ವಾ. ಹಣೆ ಬರಕ್ಕೆ ಹೊಣೆ ಯಾರು ದೊಡ್ಡರು ಹೇಳ್ಯಾರ. ಹಣೆ ಬರಕ್ಕೆ ಹೇಳಕ್ಕಾಗಲ್ಲ ಮನುಷ್ಯನ ಹಣೆ ಬರ ಹೆಂಗ ಅಂತ. ಅದಕ್ಕೆಲ್ಲ ಚಾನ್ಸ್ ಸಿಕ್ಕರೆ ಟ್ರೈ ಮಾಡ್ಬೋದು, ನೋಡೋಣ. ನಿಮ್ಗೆ ಬಿಗ್ ಬಾಸ್ ಕಡೆಯಿಂದ ಕಾಲ್ ಬಂದ್ರೆ ಏನ್ ಮಾಡ್ತೀರಾ? ಬಿಗ್ ಬಾಸ್ ಇಂದ ಕಾಲ್ ಬಂದ್ರೆ ಕಂಪಲ್ಸರಿ ಹೋಗಿ ಹೋಗ್ತೀನಿ 100%. ಏನ್ ಡಿಮ್ಯಾಂಡ್ ಮಾಡ್ತೀರಾ? ಅಷ್ಟು ಕೊಡ್ಬೇಕು ಇಷ್ಟು ಕೊಡ್ಬೇಕಂತ ನೇರವಾಗಿ ಸೆಲೆಕ್ಟ್ ಆದ್ರೆ ಸಾಕು? ಡಿಮ್ಯಾಂಡ್ ಇಲ್ಲ, ಅವ್ರು ಕರೆದ್ರೆ ಮಾತ್ರ ಹೋಗ್ತೀನಿ. ಕಾಲ್ ಮಾಡ್ಲಿ ಅಂತ ಕಾಯ್ತಾ ಇದೀನಿ. ಯಾರು ನೋಡೋಣ, ಅದಕ್ಕೆ ಡ್ಯಾನ್ಸ್ ಪಾನ್ಸ್ ಮಾಡ್ತಾ ಇದೀನಿ, ನೋಡೋಣ. ನೋಡ್ಬೇಕು ಹಣೆ ಬರ ಹೆಂಗಿದೆ ಯಾರಿಗೆ ಗೊತ್ತ ಸರ್ ಅಲ್ವಾ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ನಮ್ಮ ಹೆಸರು ಸುನಿಲ್ ಕುಮಾರ್ ಅಂತ. ಓಕೆ, ಥ್ಯಾಂಕ್ ಯು. ಓಕೆ, ನೋಡ್ತೀವಿ. ಯಾರು ಇಷ್ಟ ಆಗ್ತಾರೆ? ಪ್ರತಾಪ್ ಏನಕ್ಕೆ ರೀ? ಅವ್ರು ಬಂದ್ಬಿಟ್ಟು ಎಲ್ಲರ ಮೇಲೂ ಮರ್ಯಾದೆ ಜಾಸ್ತಿ ಇಟ್ಕೊಂಡಿದ್ದಾರೆ. ಅವ್ರು ಆಟ ಆಡೋದು ಬಂದ್ಬಿಟ್ಟು ಅವ್ರದ್ದಾಗೆ ಇದೆ, ಏನು ಅದರಲ್ಲಿ ಬೇರೆ ಇದು ಎಕ್ಸ್ಟ್ರಾ ಯಾವುದೂ ಇಲ್ಲ. ಬಿಗ್ ಬಾಸ್ನ ಒಂದಿಷ್ಟು ಅನಲೈಸ್ ಮಾಡಿದ್ದಾರೆ. ಇಲ್ಲಿ ಡ್ರಾಮಾ ಮಾಡ್ತಾ ಇರಬೇಕು, ಎಮೋಷನಲ್ ಆಗಿರ್ಬೇಕು, ಅದೇ ವರ್ಕ್ ಆಗುತ್ತೆ, ಅದೇ ವಿನ್ ಆಗುತ್ತೆ ಅಂತ. ಆ ಥರ ಆಗುತ್ತೆ ಅಂತೀರಾ? ಆ ಥರ ಯಾವುದೂ ಇಲ್ಲ ರೀ. ಅವ್ರು ಹೇಗಿದ್ದಾರೆ ಅನ್ನೋದು ನಾವು ಹೊರಗಡೆ ನೋಡ್ತೀವೋ ಅದೇನೇ ನಾವು ಮಾಡ್ತಾ ಜಡ್ಜ್ ಮಾಡೋದು. ಹೊರಗಡೆ ಜನರು ಅವ್ರನ್ನ ಫೇಕು, ಕಾಗೆ ಪ್ರತಾಪ, ಅವನನ್ನ ನಂಬಬೇಡಿ, ಜನರನ್ನ ಮೋಸ ಮಾಡಿದಾರೆ ಅನ್ನೋ ಒಂದು ಆರೋಪ ಇತ್ತಲ್ಲ, ಅದಕ್ಕೇನಂತೀರ? ಅದೆಲ್ಲ ಸುಳ್ಳು ರೀ. ಅವ್ರು ಹೇಗಿದಾರೋ ಹಾಗೇ ಇದ್ದಾರೆ ಇವಾಗ ಗಂಟ. ಫಸ್ಟ್ ಹೆಂಗಿದಾರೋ ಹಂಗೇನೆ ಇದ್ದಾರೆ. ಬೇರೆಯವರೆಲ್ಲ ಬೇಕಂದ್ರೆ ಸ್ಟ್ರಾಟಜಿ ಇದೆಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಪ್ರತಾಪ್ ಹತ್ರ ಆ ಥರ ಯಾವುದೂ ಇಲ್ಲ. ಯಾಕಂದ್ರೆ ಅವ್ರ ತಂದೆ ತಾಯಿ ಬಂದಿದ್ದಾಗ ಈ ಕಾಲದ ಹುಡುಗರು ಬಂದ್ಬಿಟ್ಟು ಯಾರು ಅವ್ರ ತಂದೆ ತೋಳಿನ ಮೇಲೆ ಇದು ಮಾಡ್ಕೊಳ್ಳೋದಿಲ್ಲ. ಅವ್ರು ಇವಾಗ ಹಂಗಿದ್ದಾರೆ ಅನ್ಬೇಕಂದ್ರೆ ಅವ್ರಿಗೆ ಅಪ್ಪ ಅಮ್ಮ ಅಂತ ಎಷ್ಟು ಮರ್ಯಾದೆ ಇದೆಯೋ ಅದೇನೇ ಬೇರೆಯವ್ರ ಹತ್ರನೂ ತೋರಿಸ್ತಾ ಇದೆ. ಪ್ರೋಮೋ ಲೈವ್ ನೋಡಿದ್ರಾ? ನೋಡಿದ್ವಿ, ನಾವು ನೋಡ್ತಾನೂ ಇದೀವಿ ನಾವು. ಸುದೀಪ್ ಸರ್ ಅವ್ರ ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಈಗ ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಅವರು ಗೆಲ್ಬಾರ್ದು, ಬರೀ ಡ್ರಾಮಾನೇ ಮಾಡ್ತಾ ಇದಾರೆ. ಅದೆಲ್ಲ ಯಾವುದು ನಡೆಯೋದಿಲ್ಲ. ಅವ್ರು ಟೈಟಲ್ ವಿನ್ನರ್ ಆಗ್ತಾರ ಇಲ್ವಾ ಅಂದ್ರೆ ಜನರ ಮನಸ್ಸಲ್ಲಿ ಅವ್ರು ವಿನ್ನರ್ ಅಷ್ಟೇ. ವಾವ್. ಈಗ ನೋಡಿ, ವಿನಯ್ ಮತ್ತು ಸಂಗೀತ, ಕಾರ್ತಿಕ್ ಇವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ. ಹೌದು, ಅವ್ರದ್ದೆಲ್ಲವೇ ಸ್ಟ್ರಾಟಜಿ ಇದೆ. ಅಷ್ಟು ಅಗ್ರೆಸಿವ್ ಆಗಿ ಅಲ್ಲೇ ಅಷ್ಟೆಲ್ಲ ಮಾಡಿದ್ರೆ ಅವ್ರು ವಿನ್ ಆಗ್ಬಾರ್ದು ಅಂತೀರಾ? ವಿನ್ ಯಾರು ಆಗ್ತಾರೆ ಅಂದ್ರೆ ಜನರ ಕೈಯಲ್ಲೇ ಇರೋದು. ಅವ್ರು ಏನ್ ಮಾಡಿದ್ರು ಓಟ್ ಹಾಕೋದು ನಾವೇ ತಾನೇ. ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟ್ ಯಾವಾಗ್ಲೂ ಪ್ರತಾಪ್ ಅವ್ರಿಗೆ. ಪ್ರತಾಪ್ ಅವ್ರಿಗೆ. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅವ್ರು ಸೂಪರ್ ರೀ, ಹೇಳಕ್ಕೆ ಮಾತೇ ಇಲ್ಲ. ಅವ್ರು ಬಾಸ್ ಅಂದ್ರೆ ಅವರೇ ಬಾಸ್. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ರಾಜೇಶ್ವರಿ. ನಿಮ್ಮ ಹೆಸರು? ಸೂಪರ್, ಥ್ಯಾಂಕ್ ಯು ಅಮ್ಮ. ಖಂಡಿತ ಪ್ರತಾಪೇ ವಿನ್ ಆಗೋದು ಫಾರ್ ಶೋರ್ 100%. ವಿಲ್ ಬಿ ಹ್ಯಾವಿಂಗ್ ಸೋ ಮಚ್ ಆಫ್ ಕೆಪಾಸಿಟಿ. ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಪ್ರತಾಪ್, ಸಂಗೀತ ಮೇನ್. ಇಲ್ಲಿ ಪ್ರತಾಪ್, ಸಂಗೀತ ಅನ್ನೋದಕ್ಕಿಂತ ವಿನಯ್ ಅವರು ಬೇರೆಯವರೆಲ್ಲ ಅಗ್ರೆಸಿವ್ ಆಡ್ಕೊಂಡು ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದಾರಲ್ಲ, ಅವ್ರ ಬಗ್ಗೆ ಏನಂತೀರಾ? ಅಫ್ಕೋರ್ಸ್ ಅದೊಂದು ಅವರ ಅಗ್ರೆಷನ್, ಅದೇನು ಸ್ಟ್ರಾಟಜಿ ಅಂತಾರಲ್ಲ, ಸೊ ಆಗಿರ್ಬೋದು. ಬಟ್ ಇಟ್ ಹ್ಯಾಸ್ ಟು ಬಿ ಯಾವಾಗ್ಲೂ ಮೈಂಡ್ ಗೇಮು ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಎಲ್ಲ ಎಪಿಸೋಡ್ಗಳು ನೋಡಿದ್ದೀರಾ? ಡ್ರೋನ್ ಪ್ರತಾಪ್ ಅವರನ್ನ ಬರೀ ಎಮೋಷನಲ್ ಎಪಿಸೋಡ್ಗಳಲ್ಲಿ ಹೈಲೈಟ್ ಆಗಿ ಕಾಣಿಸಿರೋದು. ಅದನ್ನ ಬಿಟ್ಟರೆ ಗೇಮ್ಗಳಲ್ಲಿ ಅಂತ ಹೇಳಿದ್ರೆ ವಿನಯ್, ಸಂಗೀತ, ಕಾರ್ತಿಕ್ ಇದ್ದಾರೆ. ಏನಂತೀರಾ? ಗೇಮ್ಗಳು ಮತ್ತೆ ಎಮೋಷನಲ್ಗೂ ಭಾಳಷ್ಟು ವ್ಯತ್ಯಾಸ ಇದೆಯಲ್ಲ? ಆಫ್ಕೋರ್ಸ್ ಎಮೋಷನ್ನು ಇರಬೇಕು, ಗೇಮ್ ಅಂದಮೇಲೆ ಎಮೋಷನ್ ಇರಬೇಕು, ಸ್ಟ್ರಾಟಜಿನೂ ಇರಬೇಕು, ಎಲ್ಲ ಇನ್ಕ್ಲೂಡ್ ಆದ್ರೆ ತಾನೆ ಬಿಗ್ ಬಾಸ್ ಅನ್ನೋದು. ಸೊ ಕೆಲವೊಂದು ಟೈಮ್ ಅವ್ರು ಕಾಣಿಸ್ಕೊಂಡಿದ್ದಾರೆ, ಕೆಲವೊಂದು ಟೈಮ್ ಅವ್ರು ಕಾಣಿಸ್ಕೊಂಡಿಲ್ಲ, ಅಷ್ಟೇ ಮ್ಯಾಟ್ರು. ಇವಾಗ ಅಗ್ರೆಷನ್ ಅಂದಿದ ತಕ್ಷಣ ವಿನಯ್ ಅಂತಾರೆ. ಯಾಕೆ? ಬಿಕಾಸ್ ಎಲ್ಲದರಲ್ಲೂ ಒಂದೊಂದು ಕ್ವಾಲಿಟೀಸ್ ಇರುತ್ತೆ. ಅಗ್ರೆಷನ್ ಅಂದರೆ ವಿನಯ್ ಇರ್ತಾನೆ, ಎಮೋಷನ್ ಅಂದರೆ ಪ್ರತಾಪ್ ಇರ್ತಾರೆ, ಸಂಗೀತ ಅಂದರೆ ಶಿ ಇಸ್ ಏಬಲ್ ಟು ಡೂ ಆಲ್, ಇನ್ಕ್ಲೂಡಿಂಗ್ ಅಗ್ರೆಸಿವ್, ಎಮೋಷನ್ನು, ಫೀಲಿಂಗ್ಸು ಎಲ್ಲದರಲ್ಲೂ ಇರ್ತಾರೆ, ಆಲ್ರೌಂಡರ್ ಅನ್ನೋ ಥರ. ಎರಡು ಡಬಲ್ ಗೇಮ್ ಥರ. ಈ ಕಡೆ ಕಾರ್ತಿಕ್ ಕಡೆನೂ ಇದ್ರು, ವಿನಯ್ ಕಡೆನೂ ಹೋದ್ರು ಸಂಗೀತ ಅವರು.
ಡಬಲ್ ಗೇಮ್ ಅನ್ನೋದಕ್ಕಿಂತ ಸಿಚುವೇಶನ್ ಮ್ಯಾಟರ್ಸ್. ಸಿಚುವೇಶನ್ ಬಿಕಾಸ್ ಆ ಟೈಮಲ್ಲಿ ಅವ್ರಿಗೆ ಅನ್ಸಿರ್ಬೋದೇನೋ ಅಷ್ಟೇ. ಅದನ್ನ ಬಿಟ್ರೆ ದರ್ ಇಸ್ ನೋ. ಡ್ರೋನ್ ಪ್ರತಾಪ್ ಅವರ ಕಣ್ಣೀರಿಗೆ ಮರಳಾಗ್ಬಿಟ್ರು ಈ ಹೆಣ್ಮಕ್ಳು ಅಂತ. ಇಲ್ಲ, ಇಟ್ ಈಸ್ ಬಿಕಾಸ್ ಆಫ್ ಫೀಲಿಂಗ್. ಅವ್ರ ಕಣ್ಣೀರಿಗೆ ಅಂತ ಹೇಳಕ್ಕಾಗಲ್ಲ. ಸಮ್ ಸಾರ್ಟ್ ಆಫ್ ಯಾರಿಗೆ ಆಗಲಿ 3 ವರ್ಷ ಮಾತಾಡಿಲ್ಲ ಅಂದರೆ ಅಫ್ಕೋರ್ಸ್ ಇಟ್ ಇಸ್ ಅನ್ ಎಮೋಷನ್ ಅಂತಲೇ ಹೇಳ್ಬೋದು. ಅದು ಅವ್ರು ಹುಡುಗಿರೇ ಅಂತಲ್ಲ, ಹುಡುಗರಿಗೂ ಅನಿಸಿದೆ ಕೂಡ. ಕಾರ್ತಿಕ್ ಅವರು ಒಂದು ಪಾಯಿಂಟ್ ಆಫ್ ವ್ಯೂ ಹೇಳಿದ್ದಾರೆ, ಲೈಕ್ ಈ ಥರ ಇದೆ, ಲೆಟ್ ಹಿಮ್ ಟಾಕ್ ಅಂತ ಹೇಳಿ. ಸೊ ಆ ಥರ ಎಲ್ಲ ಏನಿಲ್ಲ, ಹುಡುಗಿರಿಗೆ ಅಂತ ಏನಿಲ್ಲ, ಸ್ಪೆಸಿಫಿಕಲಿ ಏನಿಲ್ಲ. ಇವತ್ತಿನ ಪ್ರೋಮೋ ನೋಡಿದ್ರ? ಎಸ್, ಹೌದು. 3 ವರ್ಷಗಳ ನಂತರ ತಂದೆ ಮಗ ತಾಯಿ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಏನು ಅನ್ಸುತ್ತೆ ಇದರಲ್ಲಿ? ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ. ಅವ್ರ ಪ್ರೀತಿ ಅನ್ನೋದು ಏನಿರುತ್ತಲ್ಲ, ಆ 3 ವರ್ಷಗಳ ಕಾಲ ಅವ್ರು ಸಫರ್ ಮಾಡಿರೋದೇನಿದೆಯಲ್ಲ, ಅದು ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಆ ಪ್ರೋಮೋಲಂತೂ. ಇಟ್ಸ್ ಲೈಕ್ ನಿಮಗೆ ಪರ್ಸನಲಿ ಹೇಗೆ ಅನಿಸುತ್ತಂತ? ಹಾರ್ಟ್ ಟಚಿಂಗ್. ಅಫ್ಕೋರ್ಸ್ ಯಾರೇ ಆಗಲಿ ಅವ್ರ ತಂದೆ ತಾಯಿನೇ ಅವರಿಗೆ ಗುರು ಆಗಿರ್ಬೋದು, ದೇವರಾಗಿರ್ಬೋದು, ಎಲ್ಲ ಆಗಿರ್ತಾರೆ. ಆ ಪಾಯಿಂಟ್ ಆಫ್ ವ್ಯೂನಲ್ಲಿ 3 ವರ್ಷ ಆದ್ಮೇಲೆ ನೋಡ್ತಿದ್ದಾರೆ ಅಂದರೆ ಅಫ್ಕೋರ್ಸ್ ಅವರು ಇಟ್ ಈಸ್ ಹಾರ್ಟ್ ಟಚಿಂಗ್ ಅಂತಲೇ ಹೇಳ್ಬೋದು. ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಸೂಪರ್. ಅವರಿಗೆ ನೋ ಪಾಯಿಂಟ್, 100 to 200 ಓನ್ಲಿ. ಪ್ರತಿ ವಾರದ ಪಂಚಾಯತ್ ಹೇಗಿರುತ್ತೆ? ಸೂಪರ್. ಈಗ ಲಾಸ್ಟ್ ವೀಕು ಓಕೆ ಫೈನ್ ಚೆನ್ನಾಗಿತ್ತು. ಸುದೀಪ್ ಅವ್ರು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಒಂದು 2 ದಿನದಿಂದ ತನಿಷಾ ಅವ್ರ ಹೆಸರು ಸಿಕ್ಕಾಪಟ್ಟೆ ಬರ್ತಾ ಇದೆ. ಒಳಗಡೆ ಹೋದಂಥ ಪೇರೆಂಟ್ಸ್ ಸಹ ಕ್ಯಾಪ್ಟನ್ಸಿ ತನಿಷಾ ಅವರು ಆಗಬೇಕು, ಹೊರಗಡೆ ಟಾಕಿಂಗ್ ಸಹ ವಿನ್ನರ್ ತನಿಷಾ ಆಗಬೇಕು ಅನ್ನೋದು ಟಾಕಿಂಗ್ ಶುರುವಾಗಿದೆ. ಏನಂತೀರ? ವಿನ್ನರ್ ತನಿಷಾ ಅಂತ ಅಲ್ಲ, ಇಟ್ಸ್ ಆಲ್ ಬಿಕಾಸ್ ಆಫ್ ಏನಂತಾರೆ, ಈ ಲಾಸ್ಟ್ 3 to 4 ವೀಕ್ಸ್ ಅವ್ರದ್ದು ತುಂಬ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ. ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ತುಂಬ ಕಡೆ ಕಾಣಿಸ್ಕೊಂಡಿಲ್ಲ. ಅವ್ರು ಕಾಣಿಸ್ಕೊಂಡಿಲ್ಲ ಇನ್ ದ ಸೆನ್ಸ್, ಇವಾಗ ಎಲ್ಲರೂ ಗೇಮ್ಸ್ ಆಡ್ತಾ ಇದ್ದಾರೆ, ಎಲ್ಲನೂ ಆಡ್ತಾ ಇದ್ದಾರೆ. ಅವ್ರೊಂದು ಸ್ವಲ್ಪ ಸೇಫ್ ಆಗ್ತಾ ಇದ್ದಾರೆ. ಅದನ್ನ ವಿನ್ನರ್ ಅಂತೆಲ್ಲ ಹೇಳೋಕ್ಕಾಗಲ್ಲ, ಬಿಕಾಸ್ ಅದು ಆ ಪ್ಲೇಸಿಗೆ ತುಂಬ ಆಕ್ಯುಪೈ ಆಗಿಬಿಟ್ಟಿದ್ದಾರೆ. ಎಲ್ಲರ ಪೇರೆಂಟ್ಸು ತನಿಷಾ ಕ್ಯಾಪ್ಟನ್ಸಿ ಆಗ್ಬೇಕಂತ ಹೇಳಿದ್ರು. ಏನು ಯಾಕೆ ಅಂತ ಹೇಳ್ತೀನಿ. ಇದುವರೆಗೂ ಆಗಿರೋದ್ರಲ್ಲಿ ಮೇನ್ ಪಾರ್ಟ್ ಲಾಸ್ಟ್ 1 ವೀಕ್ ಬ್ಯಾಕ್ ಅಷ್ಟೇ ಅವರು ಕ್ಯಾಪ್ಟನ್ಸಿ ಅನ್ನೋದಕ್ಕಿಂತ ಟೀಮಿಗೆ ಗ್ರೂಪಿಗೆ ಲೀಡರ್ ಆಗಿದ್ದು. ಅದ್ರ ಮುಂಚೆ ಇದಕ್ಕಿಂತ ಕ್ಯಾಪ್ಟನ್ಸಿ ಓಟದಲ್ಲಾಗಲಿ ಅವ್ರು ಫಸ್ಟ್ ಹೋಗಿಲ್ಲ. ಆ್ಯಂಡ್ ದೆನ್ ಅವರು ಮತ್ತೆ ಗ್ರೂಪ್ ಲೀಡರ್ ಆಗಿನೂ ಯಾವುದ್ರಲ್ಲೂ ಕಾಣಿಸ್ಕೊಂಡಿಲ್ಲ. ಅದ್ರ ಲಾಸ್ಟ್ ವೀಕೇನೋ ಅಷ್ಟೇ ಅವ್ರು ಕಾಣಿಸ್ಕೊಂಡಿರೋದು ಗ್ರೂಪ್ ಲೀಡರ್ ಆಗಿ. ಸೊ ಅದರಿಂದ ಮೇ ಬಿ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಇದ್ದಾರೆ. ಈ ಸಲ ಮಹಿಳೆ ವಿನ್ ಆಗ್ಬೇಕು ಅನ್ನೋದೇನೆ ಎಲ್ಲರೂ ಇಷ್ಟನಾ? ಹಂಗಂತ ಏನಿಲ್ಲ, ಯಾರು ಚೆನ್ನಾಗಿ ಗೇಮ್ ಆಡ್ತಾರೋ ಅದೇಲ್ ಬಿಡಿ. ಮಹಿಳೆ ಅಂತನೂ ಅಲ್ಲ, ಹುಡುಗರು ಅಂತ ಅನ್ನಲ್ಲೂ ಅಲ್ಲ. ಯಾಕಂದರೆ ಅವರಿಗೂ ಅಷ್ಟೇ ಕೆಪಾಸಿಟಿ ಇದೆ, ಇವರಿಗೂ ಅಷ್ಟೇ ಕೆಪಾಸಿಟಿ ಇದೆ. ಸೊ ಡ್ರೋನ್ ಪ್ರತಾಪ್ ಫೇಕು ವಿನ್ ಆಗಬಾರ್ದು ಅನ್ನೋರಿಗೆ ಏನು ಸ್ಟೇಟ್ಮೆಂಟ್ ಕೊಡ್ತೀರಾ? ಫೇಕು ಅಂತ ಏನಿಲ್ಲ ಸರ್, ಅದೆಲ್ಲ ಸಿಚುವೇಶನ್ ಅಂತಾರಲ್ಲ, ಅವ್ರಿಗೆ ಯಾವ ಥರ ಸಿಚುವೇಶನ್ ಇತ್ತೋ ಏನೋ ಗೊತ್ತಿಲ್ಲ. ಬಿಕಾಸ್ ಎಲ್ಲರೂ ಒಂದು ಚಾನ್ಸ್ ಅಂತ ಕೊಟ್ಬಿಟ್ಟಿದ್ದೀವಿ. ಸೊ ಲೆಟ್ ಇಟ್ ಪ್ರೂವ್. ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅಂತೀರಾ? ಇಟ್ ಈಸ್ ಡಿಪೆಂಡ್ಸ್, ಏನು ಹೇಳೋಕ್ಕಾಗಲ್ಲ. ಒಂದ್ಸರಿ ಗೆಲ್ಸೋಣ ಅಂತೀರಾ? ಗೆಲ್ಸೋಣ. ನಿಮ್ಮ ಓಟು? ಪ್ರತಾಪ್. ಥ್ಯಾಂಕ್ ಯು. ನಿಮ್ಮ ಹೆಸರು? ನವ್ಯ. ಬಿಗ್ ಬಾಸ್ ಶೋ ನೋಡ್ತೀರಿ? ನಾನು ಯಾರು ಇಷ್ಟ ಆಗ್ತಾರೆ? ಸಂಗೀತ ಶೃಂಗೇರಿ, ಪ್ರತಾಪ್. ಏನಕ್ಕೆ ರೀ? ಯಾಕಂದರೆ ಅವರು ಡೇ 1 ಇವತ್ತಿನವರೆಗೂ ಅವ್ರ ಆಟ ಅವ್ರು ಆಡ್ತಿದ್ದಾರೆ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಆ್ಯಂಡ್ ಅವ್ರು ಏನೇ ಮಾಡಿದ್ರು ಕೂಡ ಅದರೊಂದು ನ್ಯಾಯ ಇರುತ್ತೆ. ಯಾರಿಗೂ ಮೋಸ ಮಾಡಿಲ್ಲ, ಹಿಂದೆ ಮಾತಾಡಲ್ಲ. ಯಾವಾಗಲೂ ಸಿಂಪತಿ ಕಣ್ಣೀರು ಹಾಕೊಂಡೇ ಇರ್ತಾ ಇದ್ದಾರೆ, ಅದೇ ವರ್ಕ್ ಆಗುತ್ತೆ ಅಂತೀರಾ? ಏನಿಲ್ಲ, ಎಲ್ರಿಗೂ ಅಳು ಬರುತ್ತೆ. ಅಲ್ಲಿ ಎಲ್ಲರೂ ಹತ್ತಿದ್ದಾರೆ, ಹಾಗೆ ಅವರು ಹತ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಎಲ್ಲರೂ ಟಾರ್ಗೆಟ್ ಮಾಡಿದಾಗ ಒಂದು ಕಡೆ ಅಳು ಬಂದೇ ಬರುತ್ತೆ. ಅವರು ಟಾರ್ಗೆಟ್ ಆಗಿದ್ದಾರೆ. ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದ್ದಾರೆ ಸಂಗೀತ ಅಂತ? ಇಲ್ಲ, ಆ ಥರ ಏನಿಲ್ಲ. ಹಾಗೆ ನೋಡಿದ್ರೆ ಎಷ್ಟೋ ಕಡೆ ಅವ್ರು ಸಪೋರ್ಟ್ ಮಾಡಿದ್ದಾರೆ. ವಿನಯ್ ಕರೆಕ್ಟ್ ಅಂತಾನೂ ಹೇಳಿದ್ದಾರೆ. ಎಷ್ಟೋ ಕಡೆ ತಪ್ಪಿರೋ ಕಡೆ ತಪ್ಪಂತ ಮಾತಾಡಿದ್ದಾರೆ. ಒಂದು ಹುಡುಗಿಯಾಗಿ ಅಷ್ಟು ಸ್ಟ್ರಾಂಗ್ ಆಗಿ ಆಡೋದು ಕೂಡ. ಡ್ರೋನ್ ಪ್ರತಾಪ್ ಅವರು ಯಾವಾಗಲೂ ಕಣ್ಣೀರಿರುವಂಥ ಎಪಿಸೋಡ್ಗಳೇ ಹೈಲೈಟ್ ಆಗಿರೋದು, ಆಮೇಲೆ ಎಲ್ಲ ಕಡೆ ಸೈಲೆಂಟ್ ಆಗಿ ಮರೆಯಾಗಿರೋದು ಅಂತ. ಆ ಥರ ಅನ್ನೋದಕ್ಕಿಂತನೂ ಅವರು ಜೆಂಟಲ್ ಮ್ಯಾನ್ ಆಗೇ ಇದ್ದಾರೆ. ಡೇ 1 ಇವತ್ತಿನವರೆಗೂ ಅವ್ರು ಯಾರ ಮುಂದೆನೂ ಹತ್ತಿಲ್ಲ. ಅವರೇ ಹೋಗಿ ಹತ್ತಿರೋದನ್ನ ಪ್ರವೋಕ್ ಮಾಡಿರೋದು ಹೊರತು ಅವ್ರಾಗ ಅವ್ರು ಎಲ್ಲೂ ಹತ್ತಿಲ್ಲ. ಬೇರೆಯವರೆಲ್ಲ ಕೈಕಾಲು ಮುರ್ಕೊಂಡು ಆಟ ಆಡ್ತಾ ಇದ್ದಾರೆ, ಇವ್ರು ಕಣ್ಣೀರು ವರ್ಕ್ ಆಗುತ್ತೆ. ಅಲ್ಲಿ ಕೈಕಾಲು ಮುರ್ಕೊಂಡು ಆಟ ಆಡಬೇಕು ಅಂತಾನೂ ರೂಲ್ಸ್ ಇಲ್ಲ ಅಲ್ವಾ? ಲಾಜಿಕ್ಕಿಂದ ಆಟ ಆಡೋದೇ ಮ್ಯಾಟರ್ ಆಗುತ್ತೆ, ನ್ಯಾಯದಿಂದ ಆಟ ಆಡೋದು ಮ್ಯಾಟರ್ ಆಗುತ್ತೆ. ಈಗಾಗಲೇ ಡ್ರೋನ್ ಪ್ರತಾಪ್ ವಿನ್ ಆಗ್ತಾರೆ ಅಂತೇಳಿ ಫಿಕ್ಸ್ ಆಗಿ ಕುಂತಿದ್ದಾರೆ. ಆಗ್ಬೋದು, ಯಾಕೆ ನಾವು ವೋಟ್ ಮಾಡ್ತೀವಿ. ಆಗ್ಬೋದು. ಸಂಗೀತ ಅವರು ವಿನಯ್ ಅವರ ಜಗಳ ನಿಲ್ಲುತ್ತಾ ಕ್ಲೈಮ್ಯಾಕ್ಸ್ ಅಲ್ಲಿ ಎಂಡಿಗೆ? ಅದು ಗೊತ್ತಿಲ್ಲ. ಯಾಕಂದ್ರೆ ಸಿಚುವೇಶನ್ಸ್ ಆಗಿ ಮಾಡಿರ್ಬೋದು, ಬಟ್ ನಿಲ್ಬೋದು. ಇವತ್ತಿನ ಪ್ರೋಮೋ ನೋಡಿದ್ರ? ಇಲ್ಲ, ನೋಡಿಲ್ಲ. 3 ವರ್ಷ ಬೆಳಗ್ಗೆದು ನೋಡಿದ್ದೀನಿ, ಈಗ ನೋಡಿಲ್ಲ. 3 ವರ್ಷಗಳ ನಂತರ ತಂದೆ ಮಗ ಒಟ್ಟಾಗ್ತಾ ಇದ್ದಾರೆ. ಅದು ನೋಡುತ್ತೆ.
ಏನ್ ಅನ್ಸುತ್ತೆ 3 ವರ್ಷಗಳ ನಂತರ ಒಬ್ಬ ತಂದೆ ಮಗ ನಮಗೂ ಕೂಡ ಅದನ್ನ ನೋಡಿನೇ ನಮಗೆ ಇಷ್ಟ ಆಗಿತ್ತು. ಯಾಕಂದ್ರೆ ತಪ್ಪು ಮಾಡಿದ್ದಾರೆ, ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ, ಮುಂದೆ ಹೋಗ್ತಿದ್ದಾರೆ, ನಾವು ಒಂದು ಚಾನ್ಸ್ ಕೊಡ್ಬೋದು. ಇದರಿಂದ ಯೂಸ್ ಆಗುತ್ತಂತೀರಾ ಬಿಗ್ ಬಾಸ್ ಇಂದ ಡ್ರೋನ್ ಪ್ರತಾಪ್ ಅವ್ರಿಗೆ? ಆಬ್ವಿಯಸ್ಲಿ ಯೂಸ್ ಆಗುತ್ತೆ. ಅವ್ರಿಗೆ ಮೋಸ್ಟ್ಲಿ ಮುಂದೆ ಫ್ಯೂಚರಿಗೆ ತುಂಬಾ ಯೂಸ್ ಆಗುತ್ತೆ ಅನ್ಸುತ್ತೆ. ಈಗ ನಾವು ಪಬ್ಲಿಕ್ ಹೋಗಿ ಆಟ ಆಡಕ್ ಆಗಲ್ಲ ಅಲ್ವಾ, ಅಲ್ಲಿ ಯಾರಾದ್ರೂ ಒಬ್ರು ಗೊತ್ತಿರೋರು ಹೋಗಿ ಅವ್ರು ಸರಿ ಮಾಡ್ಕೊಳ್ತಿದ್ದಾರೆ. ಲಾಸ್ಟ್ ಟೈಮ್ ಎಲ್ಲ ಸೋನು ಗೌಡ ಅವ್ರು ಹೋಗಿದ್ರು, ಬಟ್ ಅಲ್ಲಿ ಅವ್ರು ವಿನ್ ಆಗಕ್ಕಾಗಿಲ್ಲ. ಡ್ರೋನ್ ಪ್ರತಾಪ್ ಫೇಕ್ ಕಾಗೆ ಅಂತೇಳಿ ಹೇಳೋರ್ಗೆ ಏನಂತೀರಾ? ಅದು ಅವ್ರವ್ರ ಒಪಿನಿಯನ್ಸ್ ಅಲ್ವಾ, ಒಪಿನಿಯನ್ಸ್ ಮೇಲೆ ನಾವೇನು ಹೇಳಕ್ಕಾಗಲ್ಲ. ನಮ್ಮ ಒಪಿನಿಯನ್ಸ್ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಅವರಿಂದನೇ ನಾವು ನೋಡೋದು. ಬಿಗ್ ಬಾಸ್ ನೋಡೋದೇ ಸುದೀಪ್ ಸರ್ ಗೋಸ್ಕರ. ಪ್ರತಿ ವಾರದ ಪಂಚಾಯತಿ ಹೇಗಿತ್ತು? ತುಂಬಾ ಚೆನ್ನಾಗಿರುತ್ತೆ. ಅವ್ರು ಹೇಳೋದು ನಮಗೆ ಎಷ್ಟೋ ವಿಷಯಗಳು ಅವ್ರು ನೋಡೋದ್ಮೇಲೆ ನಮಗೆ ಗೊತ್ತಾಗುತ್ತೆ. ನಿಮ್ಮ ಓಟು? ಸಂಗೀತ, ಪ್ರತಾಪ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ರಕ್ಷಿತಾ. ಯಾರು ಇಷ್ಟ ಆಗ್ತಾರೆ? ಪ್ರತಾಪ್. ಏನಕ್ಕೆ ರೀ? ಅವರು ನಮ್ಮೂರು ಹುಡುಗ, ಅದರಿಂದ ನಮ್ಗೆ ತುಂಬ ಇಷ್ಟ. ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ, ಬಡವರು ಹುಡುಗ, ಅದಕ್ಕೋಸ್ಕರ ನಾವು ಅವನು ಇಷ್ಟಪಡ್ತೀವಿ. ಮತ್ತು ಆ ಟೈಮಲ್ಲಿ ಫೇಕು ನಮ್ಮೂರಿನ ಕಳಂಕ ಅವನು ಅಂತೇಳಿ ಎಲ್ಲ ಬೈದರು, ಏನಂತೀರ? ಅದೆಲ್ಲ ಯಾರು ತಪ್ಪು ಮಾಡಲ್ಲ ಹೇಳಿ, ಪ್ರತಿಯೊಬ್ಬರು ಮಾಡ್ತಾರೆ. ಒಂದು ಶೋಗೆ ಹೋದ ತಕ್ಷಣ ಒಳ್ಳೆ ಹುಡುಗ ಆಗ್ಬಿಟ್ನಾ? ಒಳ್ಳೆ ಹುಡುಗ ಅಂತಲ್ಲ, ಅವನು ರಿಯಲಿಟಿ ಏನಿದೆ ಅಂತ ತೋರಿಸ್ತಾ ಇದ್ದಾನೆ. ಮತ್ತೆ ಆ ಟೈಮಲ್ಲಿ ಇಡೀ ಕರ್ನಾಟಕನೇ ಅಪೋಸ್ ಮಾಡ್ತಾವ್ರೆ, ಕೆಟ್ಟವನ ಮಾಡ್ತಾ ಇದ್ರು, ಅವ್ರಿಗಾಗ್ತಿದ್ದವ್ರು ಮಾಡಿರ್ತಾರೆ. ಅವ್ರು ಚಿಕ್ಕವನಿಂದ ನೋಡಿದೀವಲ್ಲ, ಅವ್ನು ಒಳ್ಳೆ ಹುಡುಗ, ಅದಕ್ಕೋಸ್ಕರ ನಾವು ಅವನಿಗೆ ಇದು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಜಾಸ್ತಿ ಕಣ್ಣೀರು ಹಾಕೋದ್ರಿಂದನೇ ಕರ್ನಾಟಕ ಜನ ಮರಳಾಗಿದಾರ ಅಂತ. ನೋವಾದ್ರೆ ಯಾರು ಹಾಕಲ್ಲ ಕಣ್ಣೀರು? ಚುಚ್ಚಿ ಮಾತಾಡಿದ್ರೆ, ನೀನ್ ಮಾಡದೇ ಇರೋ ತಪ್ಪನ ಮಾಡ್ದೆ ಅಂತ ಇದ್ರೆ ನೀವು ಹೊಳ್ತೀರ, ನಾವು ಹೊಳ್ತೀವಿ. ಅದಕ್ಕೋಸ್ಕರ ನಿಮ್ಮೂರನ್ನು ಹುಡುಗ ಅಂತ ಹೇಳ್ತೀರಿ, ಅವ್ರ ತಂದೆ ತಾಯಿ ಹೇಗಿದ್ದಾರೆ? ಒಳ್ಳೆಯವರು, ಈ ಒಳ್ಳೆ ಹುಡುಗ. ಡ್ರೋನ್ ಪ್ರತಾಪ್ ಬಗ್ಗೆ ಕೆಟ್ಟದ್ದು ಬಂದಾಗ ಏನಂತ ಅನಿಸ್ತಾ ಇತ್ತು ಅವಾಗ ಟೈಮ್? ಅವಾಗ ಬೇಜಾರಾಯ್ತು. ಏನ್ ತಪ್ಪು ಮಾಡಿದಾನ, ಯಾರು ನೋಡಿದ್ದಾರೆ? ಅವ್ನು ಮಾಡಿದಾನೆ ಅಂತ ಯಾರು ಪ್ರೂಫ್ ಕೊಡ್ತಾರೆ? ಏನೋ ಅವ್ನು ಹೊಟ್ಟೆ ಪಾಡಿಗೆ ಬಡವ್ರ ಹುಡುಗ, ಏನೋ ಒಂದು ಮುಂದೆ ಬರಬೇಕು ಅಂತ ಏನೋ ಮಾಡಿದಾನೆ. ಇವಾಗ ಇಡೀ ಕರ್ನಾಟಕಕ್ಕೆ ಡ್ರೋನ್ ಪ್ರತಾಪ್ ಇಂದ ಊರು ನೆಟ್ಕಲ್ ಗ್ರಾಮ ತಾನೇ? ನೆಟ್ಕಲ್ ಅನ್ನೋದು ಗೊತ್ತಾಗ್ತಾ ಇದೆ ಅನ್ನೋದು ಒಂದು ಮಾತಿದೆ. ಡ್ರೋನ್ ಪ್ರತಾಪ್ ಒಳ್ಳೆ ಹುಡುಗ, ನೆಟ್ಕಲ್ ಗ್ರಾಮ ಅಂತೇಳಿ ಏನಂತೀರಿ ಅದಕ್ಕೆ? ನಿಮ್ಮೂರಿನ ಪರಿಚಯ ಇಡೀ ಕರ್ನಾಟಕ ಆಗ್ತಾ ಇದೆ. ಖುಷಿ ಆಗುತ್ತೆ, ನಮ್ಮೂರು ಹುಡುಗ ಬರ್ಲಿ ಅಂತ ನಮಗೂ ಆಸೆ ಇರುತ್ತೆ. ಗೆದ್ದು ಬರ್ತಾನಂತೀರಾ? ಹೇಳಕ್ಕಾಗಲ್ಲ. ಅವ್ರ ಚಾಲೆಂಜರ್ಸ್ ಇನ್ನೂ ಇದ್ದಾರೆ, ಕಾರ್ತಿಕ್ ಇದ್ದಾರೆ, ಮತ್ತೆ ವಿನಯ್ ಅವರು ಒಂಥರ ಸ್ವಲ್ಪ ಇದು ಅಗ್ರೆಸಿವ್ ಆಗಿ ಆಡ್ತಾರೆ, ಅದಿಷ್ಟ ಆಗಲ್ಲ. ಸೊ ಇವನು ಪರವಾಗಿಲ್ಲ, ಯಾರ ಹತ್ರನೂ ಎಗೇನೆಸ್ಟ್ ಮಾಡ್ಕೊಂಡಿಲ್ಲ, ಕೋಪರೇಟ್ ಮಾಡ್ತಾನೆ. 3 ವರ್ಷದಿಂದ ತಂದೆ ತಾಯಿ ಮಗ ಇಷ್ಟ ಆಗಿಲ್ಲ, ಭೇಟಿ ಆಗಿಲ್ಲ. ಭೇಟಿ ಆಗಿಲ್ಲ, ನಂಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು ಚಿಕ್ಕವಳಿದ್ದಾಗೆ ಅವರಲ್ಲಿ ಇದ್ದಿದ್ದು, ನಾನು ಇಲ್ಲೇ ಬಂದು ಸುಮಾರು ಇವತ್ತಿನ ಪ್ರೋಮೋದಲ್ಲಿ ಭೇಟಿ ಆಗ್ತಾ ಇದ್ದಾರೆ, ಏನಂತೀರಾ? ಏನೇ ಅಂತ ತಂದೆ ತಾಯಿ ಎಲ್ಲರೂ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ. ಖುಷಿ ಆಗುತ್ತೆ. ಎಂತ ಮಕ್ಕಳಿಗೂ ಅವ್ರ ತಂದೆ ತಾಯಿ ಅಂದ್ರೆ ಇಷ್ಟ ಅಲ್ವಾ? ಅವರು ಮಕ್ಕಳನ್ನ ಬಿಟ್ಕೊಡಲ್ಲ. ಏನೋ ಜನ ಆಗದೆ ಇದ್ದವರು 108 ಮಾತಾಡ್ತಾರೆ, ಯಾರು ತಪ್ಪು ಮಾಡಿಲ್ಲ. ರಾಜಕೀಯ ದೊಡ್ಡ ವ್ಯಕ್ತಿಗಳು ಮಕ್ಕಳೆಲ್ಲ ತಪ್ಪು ಮಾಡಿರ್ತಾರೆ, ಅವ್ರನ್ನೆಲ್ಲ ಮುಚ್ಚಾಕ್ಬಿಡ್ತಾರೆ. ಬಡವ್ರ ಹುಡುಗನ್ ಕರ್ಕೊಂಡು ಈ ತರ ಎಳಿತಾ ಇರ್ತಾರೆ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರಮ್ಮ? ಸೂಪರ್. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸುದೀಪ್ ಬಿಟ್ರೆ ಇನ್ಯಾರು ಆ ಥರ ಮಾಡಲ್ಲ. ಅವ್ರ ಫ್ಯಾನ್ ನಾನು. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಯಶೋಧ. ಸೂಪರ್. ಶೋ ನೋಡ್ತೀರಾ? ಹೌದು. ಯಾರು ಇಷ್ಟ ಆಗ್ತಾರೆ? ಸುದೀಪ್. ಯಾರು ಅಂತ ಹೇಳೋದು ಹೇಳಿ, ಎಲ್ಲರೂ ಇಷ್ಟನೇ. ಒಬ್ರು ಸ್ಪರ್ಧಿ ಅಂತ ಬಂದ್ರೆ ತುಕಾಲಿ ಅವರು, ಅವ್ರ ಕಾಮಿಡಿ ಇಷ್ಟ ಆಗ್ತಿದೆಯಾ? ಹೌದು, ಚೆನ್ನಾಗಿ ಮಾತಾಡ್ತಾನೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ? ಡ್ರೋನ್ ಪ್ರತಾಪ್ ಪಾಪ ಅನ್ಸುತ್ತೆ, ಅವ್ರನ್ನ ನೋಡಿದ್ರೆ ಯಾಕೋ ಸೊಪ್ಪಿಗೆ ಇರ್ತಾರೆ ಯಾವಾಗಲೂ. ಬಾಮ ನೀನು ಪ್ರೇಮಲ್ಲಿ ಕಾಣಿಸ್ಕೊಳ್ಳಿ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳಿ. ಚೆನ್ನಾಗಿ ಮಾತಾಡ್ತಾನೆ. ಜಾಸ್ತಿ ಕಣ್ಣೀರು ಹಾಕೋದು, ಸಿಂಪತಿ ಮಾಡೋದು, ಹೌದು. ಅದೇ ವರ್ಕ್ ಆಗುತ್ತೆ ಅಂತೀರಾ? ವಿನ್ನಿಂಗ್ ಕ್ವಾಲಿಟಿ ಅಂತೀರಾ? ಅದೆಲ್ಲ ಬಿಗ್ ಬಾಸ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ನಮಗೆ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಏನಿರ್ಬೇಕಂತೀರಾ? ಸ್ಟ್ರಾಟಜಿ ಇರಬೇಕು. ವಿನಯ್ ಮತ್ತು ಸಂಗೀತ, ಕಾರ್ತಿಕ್ ಇವ್ರ ಬಗ್ಗೆ ಏನಂತೀರಾ? ಎಲ್ಲರೂ ಒಳ್ಳೆ ಕಂಟೆಸ್ಟೆಂಟ್ಸ್, ಎಲ್ಲರೂ ಗೆಲ್ಲಿ, ಯಾರಾದ್ರೂ ಬೆಸ್ಟ್ ಪರ್ಸನ್ ಗೆಲ್ಲಿ ಅಷ್ಟೇ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ತುಂಬ ಚೆನ್ನಾಗಿ. ದೇ ಓನ್ಲಿ ಪರ್ಸನ್ ಹೂ ಕ್ಯಾನ್ ಡೂ ಇಟ್. ಥ್ಯಾಂಕ್ ಯು. ಯಾರು ಇಷ್ಟ ಆಗ್ತಾರೆ? ಏನಕ್ಕೆ ರೀ? ಏನಕ್ಕೂ ಹೆದರ್ಕೊಳ್ಳಲ್ಲ, ಧೈರ್ಯವಾಗಿ ಮಾತಾಡ್ತಾಳೆ. ಎಲ್ಲರೂ ವಿನಯ್ನ ಟಾರ್ಗೆಟ್ ಮಾಡ್ಕೊಂಡು ಆಡ್ತಾ ಇದಾರಂತ. ಅವಳೇನು ಟಾರ್ಗೆಟ್ ಮಾಡ್ತಿಲ್ಲ, ಅವನೇ ಮಾಡ್ತಿದ್ದಾನೆ ಅನ್ಸುತ್ತೆ. ಅವನಿಲ್ಲ ಅಂದ್ರೆ ಇವಳಿಗೆ ಆಡೋಕ್ಕಾಗಲ್ಲ, ಇವಳಿಲ್ಲ ಅಂದ್ರೆ ಅವಳಿಗೆ ಆಡೋಕ್ಕಾಗಲ್ಲ. ಇಬ್ಬರೇ ಬಿಗ್ ಬಾಸ್ನ ಹೈಲೈಟ್ ಅಂತೀರಾ? ಥ್ಯಾಂಕ್ ಯು ಅಮ್ಮ. ಕಾರ್ತಿಕ್ ಇಷ್ಟ ನಮಗೆ, ಆದರೆ ವಿನಯ್ ಗೆಲ್ಬೋದು ಅನ್ಸುತ್ತೆ. ವರ್ತೂರು ಸಂತೋಷ್, ಪ್ರತಾಪ್
ವಿನಯ್ ಅವರು ಯಾಕೆ ಗೆಲ್ಬೋದು ಅಂತೀರಾ? ಹೇಗೆ? ಅಂದ್ರೆ ಅವ್ರು ಮೊದಲು ರ್ಯಾಶ್ ಆಗಿ ಆಡ್ತಿದ್ರು, ಇವಾಗ ಕೂಲ್ ಆಗಿ ಚೆನ್ನಾಗಿ ಹೊಂದಾಣಿಕೆಯಿಂದ ಆಡ್ತಾ ಇದ್ದಾರೆ, ಅದಕ್ಕೆ ಗೆಲ್ಬೋದು. ಡ್ರೋನ್ ಪ್ರತಾಪ್ ಅವ್ರಿಗೆ ಜಾಸ್ತಿ ವೋಟಿಂಗ್ ಬರ್ತಾ ಇದೆ ಅನ್ನೋದು ಮಾತಿದೆ. ಇವಾಗ ಲೈಕ್ ಮೊದಲು ಜನರ ಜೊತೆ ಸೇರ್ತಾ ಇಲ್ಲ, ಮತ್ತೆ ನಾಲೆಡ್ಜ್ ಸಂತೋಷ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಲೈಕ್ ಅವರು ಹೆಂಗಂದ್ರೆ ನ್ಯಾಚುರಲ್ ಆಗಿದ್ದಾರೆ, ಲೈಕ್ ಆರ್ಟಿಫಿಷಿಯಲ್ ಆಗಿಲ್ಲ. ಸೊ ನಂಗೆ ವರ್ಕೆ ಸಂತೋಷ ಇಷ್ಟ. ಸಂಗೀತ ವಿನಯ್ ಅವರು ಕೈಕಾಲು ಮುರ್ಕೊಂಡು ಎಲ್ಲ ಆಡಿದ್ರು, ಅವ್ರುಗಳು ವಿನ್ ಆಗಲ್ಲ ಅಂತೀರಾ? ಸಂಗೀತ ಟಾಪ್ 5 ಬರ್ಬೋದು, ಆದ್ರೆ ವಿನ್ನರು ವಿನಯ್ ಮತ್ತೆ ಕಾರ್ತಿಕ್ ಅಲ್ಲಿ ಹೋಗ್ಬೋದು. ಕಾರ್ತಿಕ್ ಮತ್ತು ವಿನಯ್ ಗುಡ್ ಫ್ರೆಂಡ್ ಅಲ್ಲ ಅಂತೀರಾ? ಗುಡ್ ಫ್ರೆಂಡ್ಸ್. ಸಂತು ಪಂತ್ ಇವರಿಬ್ಬರ ಬಗ್ಗೆ ತುಕಾಲಿ ಸಂತೋಷ್ ಅವ್ರದ್ದು ಅಷ್ಟು ಗುಡ್ ಫ್ರೆಂಡ್ಸ್ ಅನಿಸ್ತಾ ಇಲ್ಲ, ಬಟ್ ಏನೋ ಅಲ್ಲಿ ಇರೋದಕ್ಕೋಸ್ಕರ ಅಷ್ಟೇ. ಸ್ವಲ್ಪ ದಿನ ಡ್ರೋನ್ ಪ್ರತಾಪ್ ಅವ್ರು ಹೊರಗಡೆ ಇರೋದಕ್ಕೂ ಒಳಗಡೆ ಇರೋದಕ್ಕೂ ಬಹಳಷ್ಟು ವ್ಯತ್ಯಾಸ ವ್ಯತ್ಯಾಸ ಇದೆ. ಇವಾಗ ವ್ಯತ್ಯಾಸ ಕಾಣಿಸ್ತದೆ. ಬಟ್ ಡ್ರೋನ್ ಪ್ರತಾಪ್ ಅವರು ಫಸ್ಟಿಗೆ ಇದ್ರಲ್ಲ, ಆ ಥರನೇ ಇವಾಗಲೂ ಇದಿಲ್ಲ. ಅವ್ರು ವಿನ್ ಆಗ್ತಾ ಇದ್ರು, ಪಕ್ಕ ವಿನ್ ಆಗೋದು. ಬಟ್ ಇವಾಗ ಅವರಲ್ಲಿ ಒಂದು ಸ್ವಲ್ಪ ಆ ಮೊದಲಿನ ಹೈಲೇ ಇತ್ತಲ್ಲ, ಫಸ್ಟಿಗೆ ಇವಾಗಿಲ್ಲ. ಇಷ್ಟು ಎಪಿಸೋಡ್ಗಳಲ್ಲಿ ಡ್ರೋನ್ ಪ್ರತಾಪ್ ಅವ್ರು ಹೈಲೈಟ್ ಆಗಿರೋದು ಎಮೋಷನಲ್ ಎಪಿಸೋಡ್ಗಳಲ್ಲಿ ಮಾತ್ರ. ಹೌದು, ಅದು ವಿನ್ನಿಂಗ್ ಕ್ವಾಲಿಟಿ ಅಂತೀರಾ? ಇಲ್ಲ ಲೈಕ್ ಅವರು ಗೇಮ್ಸ್ ಅಲ್ಲಿ ಅಷ್ಟು ಆಕ್ಟಿವ್ ಇಲ್ಲ. ನನ್ನ ಪ್ರಕಾರ ಡ್ರೋನ್ ಪ್ರತಾಪ್ ಅವರು ಗೇಮ್ಸ್ ಅಲ್ಲಿ ಅಷ್ಟು ಆಕ್ಟಿವ್ ಆಗಿ ಮಾಡಲ್ಲ. ಸ್ವಲ್ಪ ಸಿಂಪತಿ ಅದು ವರ್ಕ್ ಆಗುತ್ತಂತೀರಾ? ಇಲ್ಲ, ಹೆಣ್ಮಕ್ಳನ್ನ ಕೈ ಕೊಡ್ಬೋದು ಅನ್ಸುತ್ತೆ. ಹೆಣ್ಮಕ್ಳ ಆಡಿಯನ್ಸ್ ಅನ್ನ ಆ ವೋಟಿಂಗ್ ಅನ್ನ ಕದಿಯೋಕೆ ಇದೆಲ್ಲ ವರ್ಕ್ ಆಗುತ್ತಂತೀರಾ? ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರೆ? ಅವ್ರು ಇಲ್ಲದೆ ಈ ವಾರ ಒಂಥರ ಬೇಜಾರಾಯ್ತು ನೋಡೋದಕ್ಕೆ. ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಿ ಈ ವಾರ? ಈ ವಾರ ಸಿರಿ ತಪ್ಪಿದ್ರೆ ಮೈಕಲ್ ಅವರು ವೆಲ್ ಕನ್ನಡ. ಮೈಕಲ್ ಅವ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಫಸ್ಟಿಗೆ ಅವ್ರದ್ದು ಆಕ್ಟಿವಿಟೀಸ್ ಎಲ್ಲ ನೋಡ್ಬೇಕಾರೆ ಮತ್ತೆ ಅವ್ರು ಒಳ್ಳೆತನ ನೋಡ್ಬೇಕಾದ್ರೆ ಅಹಂಕಾರ ಬಂದಿದೆ ಇವಾಗ ಎಂಡಿಂಗ್ ಟೈಮಲ್ಲಿ ಅವ್ರೊಂದು ಸ್ವಲ್ಪ ಅವ್ರದ್ದು ಬಿಹೇವಿಯರ್ ಒಂದು ಸ್ವಲ್ಪ ಚೇಂಜ್ ಓವರ್ ಕಾನ್ಫಿಡೆಂಟ್ ಆಗಿದೆ ಅಂತೀರಾ? ಸೊ ಅದು ಅವ್ರಿಗೆ ಎಫೆಕ್ಟ್ ಹೊಡಿತಾರೆ. ಬಿಗ್ ಬಾಸ್ ನ ಬೆಂಕಿ ತನಿಷಾ ಕುಪ್ಪಂಡ ಅವ್ರೇನಂತ? ಅವರು ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ದಾರೆ. ನನಗೆ ತನಿಷಾ ಕುಪ್ಪಂಡ ಇಷ್ಟ. ಮತ್ತೆ ಅವ್ರ ಬೇಕು ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಏನು ಫ್ಯಾನ್ಸ್ ಹತ್ರ ಹೋಗಿ ಬೇರೆಯವ್ರ ಹತ್ರ ಹೋಗಿ ವೋಟಿಂಗ್ ಕೇಳ್ತಾ ಇದ್ದಾರೆ. ಅವ್ರದ್ದೇ ಆದ ಒಂದು ಫ್ಯಾನ್ಸ್ ಕ್ರಿಯೇಟ್ ಆಗಿದೆ, ಏನಂತೀರಾ? ಒಳ್ಳೇದೇ, ಗೆಲ್ಲಿ ಮುಂದೆ ಬರಲಿ, ಒಬ್ಳು ಹುಡುಗಿ ಇಷ್ಟ ಆಗಿರೋದ್ರಿಂದ ಬರಲಿ ಅಂತ. ಅವ್ರು ನಮ್ಮ ಕೊಡಗಿನವರೇ, ನಾವು ಕೊಡಗಿನವರೇ. ತನಿಷಾ ಗೆಲ್ಲಬೇಕು ಅಂತ ಆಸೆ. ಬಟ್ ತನಿಷಾ, ವರ್ತೂರ್ ಸಂತೋಷ್ ಮತ್ತೆ ವಿನಯ್ ಕಾರ್ತಿಕ್ ಇವ್ರು 4 ಜನ ತುಂಬಾ ಚೆನ್ನಾಗಿ ಆಡ್ತಾರೆ. ವಿನಯ್ ಒಳ್ಳೆಯವರೇ, ಅವರನ್ನ ಟಾಂಗ್ ಕೊಟ್ಟು ಮಾತಾಡಿಸಿ ಕೋಪ ತರಿಸ್ತಾರ ಅನ್ನೋ ಅಂತ. ಹೌದು, ನನಗೂ ಹಾಗೆ ಅನಿಸ್ತು. ಬಟ್ ಅವ್ರು ಒಳ್ಳೆತನ ಇದೆ, ವಿನಯಲ್ಲಿ ಒಳ್ಳೆತನ ಇದೆ. ಬಟ್ ಅವ್ರು ಗೇಮ್ಸ್ ಎಲ್ಲ ಅಗ್ರೆಸಿವ್ ಆಡ್ತಾ ಇದ್ದಾರೆ ಹೊರತು ರಿಯಲ್ ಆಗಿ ಆಡ್ತಾ ಇದ್ದಾರೆ ಅನಿಸ್ತದೆ ನನಗೆ. ಕಾರ್ತಿಕ್ ಪರವಾಗಿಲ್ಲ, ಸಂಗೀತ ಜೊತೆ ಸ್ವಲ್ಪ ಜಾಸ್ತಿ ಸಿಂಗಲ್ ಆಗಿ ಅವ್ರದ್ದು ಇದನ್ನ ಕಳ್ಕೊತಾ ಇದ್ದಾರೆ ಹೊರತು ಸಂಗೀತನ ಬಿಟ್ಟರೆ ಅವರೇ ಬರುತ್ತೆ, ಅವರೇ ಫಸ್ಟ್ ಬರುತ್ತೆ. ಇತ್ತೀಚೆಗೆ ದೂರ ಆಗ್ತಾ ಇದಾರಂತ. ಇವಾಗ ಜನರಿಂದ ಅರಿವಾಗಿರ್ಬೋದು. ಸುದೀಪ್ ಸರ್ ಅವರು ಮಾತು ಕೊಡೋದ್ರಿಂದ ಅವರಿಗೆ ಸ್ವಲ್ಪ ಬುದ್ಧಿ ಬಂದಿರ್ಬೋದು. ನಿಮ್ಮ ಓಟು? ನನ್ನ ತನಿಷನಿಗೆ, ನೋಟ್ ಕಾರ್ತಿಕ್ಗೆ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಹೆಸರು? ಸಿಂಪನಾ ಪವನಗೌಡ. ಸೂಪರ್.